Today we are going to discuss about Kirchhoff's laws. Now tell me, what is the use of these Kirchhoff's laws? ಇವತ್ತು ನಾವು ಕಿರ್ಚಾಫ್ಸ್ ಲಾ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇವೆ. ಹಂಗಾರೆ ಈ ಕಿರ್ಚಾಫ್ಸ್ ಲಾಸ್ ಎದಕ್ಕೆ ಹೆಲ್ಪ್ ಆಗ್ತವೆ? ಈ ಕಿರ್ಚಾಫ್ಸ್ ಲಾಸು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ಗಳನ್ನ ಅನಲೈಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತವೆ. Getting the idea? Okay. If you want to know Kirchhoff's laws, you should understand some basic definitions. ನೋಡ್ರಿ, ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ಗಳನ್ನು ಅನಲೈಸ್ ಮಾಡಲಿಕ್ಕೆ ನಾವು ಕಿರ್ಚಾಫ್ಸ್ ಲಾಸ್ ಅನ್ನು ಬಳಸ್ತೇವೆ. ಹಂಗಾರೆ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ಸ್ ಅಂದ್ರೆ ಏನು? ಯಾವ ಸರ್ಕ್ಯೂಟ್ಗಳಲ್ಲಿ ಬಹಳಷ್ಟು ರೆಸಿಸ್ಟರ್ಗಳು, ಬಹಳಷ್ಟು ಬ್ಯಾಟರಿಗಳನ್ನ ಕಾಂಪ್ಲಿಕೇಟೆಡ್ ಆಗಿ ಕನೆಕ್ಟ್ ಮಾಡಿರ್ತೀವಿ, ಅಂಥ ಸರ್ಕ್ಯೂಟ್ಗಳಿಗೆ ನಾವು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ಸ್ ಅಂತ ಕರೀತೀವಿ. ದ ಸರ್ಕ್ಯೂಟ್ಸ್ which are containing resistors and cells in a complicated manner, such circuits are known as complicated circuits ಅಂತ ಕರೀತೀವಿ. ಸಿಂಪಲ್ ಸರ್ಕ್ಯೂಟ್ ಅಂದ್ರೇನು? ಒಂದೇ ಬ್ಯಾಟ್ರಿ, ಒಂದೇ ರೆಸಿಸ್ಟರ್ ಇರ್ತದೆ, ಸಿಂಪಲ್. ಆ ಸಿಂಪಲ್ ಸರ್ಕ್ಯೂಟ್ಗಳನ್ನ ಹೆಂಗೆ ಅನಲೈಸ್ ಮಾಡ್ತೀರಿ? ಬೈ ಯೂಸಿಂಗ್ ಓಮ್ಸ್ ಲಾ. ಅಂದ್ರೆ ಓಮ್ಸ್ ಲಾ ಕ್ಯಾನ್ ಬಿ ಯೂಸ್ಡ್ to analyze the simple circuits only, but Kirchhoff's laws are used to analyze complicated circuits. ಹಾಗಾದರೆ Kirchhoff's laws ಬಗ್ಗೆ ನಿಮಗೆ ತಿಳಿಬೇಕು ಅಂತಂದರೆ ಕೆಲವೊಂದಿಷ್ಟು ಬೇಸಿಕ್ ಡೆಫಿನೇಷನ್ಸ್ ಗೊತ್ತಿರಬೇಕು. ಏನವು ಬೇಸಿಕ್ ಡೆಫಿನೇಷನ್ಸು? ನೋಡಿ, ಹಿಯರ್ ಐ ವಿಲ್ ರೈಟ್. ಸಿ ವಾಟ್ ಯು ಮೀನ್ ಬೈ electrical network, electrical network ಅಂದರೆ ಗೊತ್ತಿರಬೇಕು. ಆಮೇಲೆ ನೋಡ್ ಅಥವಾ ಜಂಕ್ಷನ್, ನೋಡ್ ಆರ್ ಜಂಕ್ಷನ್, ನೋಡ್ ಅಥವಾ ಜಂಕ್ಷನ್ ಅಂದ್ರೆ ಏನು ಗೊತ್ತಿರಬೇಕು. ಅಂಡ್ ಥರ್ಡ್ ಒನ್ ಈಸ್ ಮೆಶ್ ಆರ್ ಲೂಪ್. ಮೆಶ್ ಅಥವಾ ಲೂಪ್ ಅಂದ್ರೇನು ಗೊತ್ತಿರಬೇಕು. ಅಂದ್ರೆ ಏನು ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂದ್ರೇನು, ನೋಡ್ ಅಂದ್ರೇನು, ಮೆಶ್ ಅಥವಾ ಲೂಪ್ ಅಂದ್ರೇನು? ಹಿಯರ್ ಐ ವಿಲ್ ಡಿಸ್ಕಸ್. ಸಿ ಇಲ್ಲಿ ನೋಡ್ರಿ, ನಾ ಏನು ಮಾಡ್ತೇನೆ, ಇಲ್ಲೊಂದು ಸರ್ಕ್ಯೂಟ್ನ ತೆಗಿತೇನೆ. ಓಕೆ, ಸಿ ಹಿಯರ್ ಐ ವಿಲ್ ಡ್ರಾ ಒನ್ ಸರ್ಕ್ಯೂಟ್. ದಿಸ್ ಈಸ್ ಎ ಬ್ಯಾಟ್ರಿ ಆ್ಯಂಡ್ ಹಿಯರ್ ಒನ್ ಮೋರ್ ಬ್ಯಾಟ್ರಿ ಇದೆ. ಅಂದ್ರೆ ಎರಡು ಬ್ಯಾಟ್ರಿ ಇದಾವ. ಸಿ ಹಿಯರ್ ಟೂ ಬ್ಯಾಟ್ರೀಸ್ ಆರ್ ದೇರ್. And this is resistor. Here one more resistor is there, and here one more resistor is there. Note how that, and again I will draw one more resistor. Here also one more resistor is there, and here okay, yes, resistors are noted. 1 2 3 4 5 6 6 resistors adava, 2 batteries adava. This is complicated circuit. ಹೌದಾ? ಹಾಗಾದ್ರೆ ಈಗ ನಾ ಹೆಸರು ಕೊಡ್ತೀನಿ. This is R1, this is R2, this is R3, and this is R4, this is R5, this is R6. These are the resistances of the resistors. ಹಂಗಾರೆ
here two cells are there. Let E1 is the EMF of first cell and E2 is the EMF of second cell. R1 is the internal resistance of first cell and R2 is the internal resistance of second cell. ನೋಡ್ರಿ, ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್, ಇದು ಪಾಸಿಟಿವ್, ಇದು ನೆಗೆಟಿವ್. ಹಂಗಾರೆ ಕರೆಂಟು ಇಲ್ಲಿಂದ ಚಲಿಸ್ತಾ ಇದೆ, ಇಲ್ಲಿಂದ ಚಲಿಸ್ತಾ ಇದೆ. ಎಸ್ ಆರ್ ನೋ? ಹೌದಾ? ಹಾಗಾದರೆ ಇಲ್ಲೇನು ಮಾಡೋಣ, ನಾವು ನಿಮ್ಮ ನೋಟ್ಸ್ ಒಳಗೆ ನಾನು ಒಂದೇ ಸೆಲ್ಲನ್ನು ಕನ್ಸಿಡರ್ ಮಾಡಿದ್ದೀನಿ, ಅದಕ್ಕೆ ಇಲ್ಲಿ ಒಂದೇ ಸೆಲ್ನ ಬರ್ಬೋದು. ಓಕೆ, ಒಂದೇ ಸೆಲ್. ಓಕೆ, ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ, ಈ ಬ್ಯಾಟ್ರಿಯಿಂದ ಕರೆಂಟ್ ಪಾಸ್ ಆಗ್ತಾ ಇದೆ ಇಲ್ಲಿಂದ ಪಾಸಿಟಿವ್ ಟರ್ಮಿನಿಂದ. ಇದಕ್ಕೆ ನಾನು I1 ಕರೆಂಟ್ ಅಂತ ಕರಿತೀನಿ. ಅಂದ್ರೆ I1 ಕರೆಂಟ್ ಈಸ್ ಫ್ಲೋಯಿಂಗ್ ಅಕ್ರಾಸ್ R1. ಅದೇ ರೀತಿ ಈ I1 ಇಲ್ಲಿ ಬಂದು ರೀಚ್ ಆಗಿ ಹೊಡಿತದ, ಏನಾಗಿ ಹೊಡಿತದ, ಇಲ್ಲಿ I2 ಆಗ್ತೈತಿ. ಹೌದಾ? ಇಲ್ಲಿ I2 ಆಗ್ತದ. ಇದ್ರೊಳಗೆ ಬಂದಾಗ ಇಲ್ಲಿ ಪಾಸ್ ಆದಾಗ ಇಲ್ಲಿ I3 ಅನ್ಕೊಳ್ತೀನಿ. ದಿಸ್ ಈಸ್ I3 ಕರೆಂಟ್. ಇದ್ರೊಳಗೆ R4 ಒಳಗೆ I4 ಕರೆಂಟ್ ಅನ್ಕೊಳ್ತೇನೆ. R5 ಒಳಗೆ I5 ಕರೆಂಟ್ ಅನ್ಕೊಳ್ತೇನೆ. ಇದ್ರೊಳಗೆ I6 ಅಂತ ಅನ್ಕೊಳ್ತೀನಿ. ಇಟ್ಟಿದ್ದೆ ಐಡಿಯಾ? ಇಲ್ಲಿ ಕೂಡ I6 ಕರೆಂಟ್ ಇದೆ ಅಂತ ಅರ್ಥ. ಕರೆಕ್ಟಾ? ಈ ರೀತಿ ಕರೆಂಟು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅನ್ಕೊಳ್ಳು. ಓಕೆನಾ? ಈಗ ನೋಡ್ರಿ, ಇಲ್ಲಿ ಬಹಳಷ್ಟು ರೆಸಿಸ್ಟರ್ಗಳದಾವ. ಒಂದು ಬ್ಯಾಟ್ರಿ ಇದೆ, 2 ಬ್ಯಾಟ್ರಿನ ಕನೆಕ್ಟ್ ಮಾಡ್ಬೋದು, ಇಲ್ಲಿ 3 ಬ್ಯಾಟ್ರಿನ ಕನೆಕ್ಟ್ ಮಾಡ್ಬೋದು, ಅಲ್ಲೊಂದು ಬ್ಯಾಟ್ರಿನ ಕನೆಕ್ಟ್ ಮಾಡ್ಬೋದು. ಇದಕ್ಕೆ ನಾವು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ. ನಾವೇನು ನೋಡ್ತಾ ಇದ್ದೀವಿ? ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂದ್ರೆ ಏನು ನೋಡ್ತಾ ಇದ್ದೀವಿ? ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂತಂದ್ರೆ ಇಟ್ ಈಸ್ ಎ ಸರ್ಕ್ಯೂಟ್, ಇಟ್ ಈಸ್ ಎ ಕ್ಲೋಸ್ಡ್ ಸರ್ಕ್ಯೂಟ್ ಇನ್ ವಿಚ್ ಮೆನಿ ರೆಸಿಸ್ಟರ್ಸ್ and cells are connected. ಅಂದ್ರೆ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂದ್ರೆ ಇಟ್ ಈಸ್ ದ ಕ್ಲೋಸ್ಡ್ ಪಾತ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನೋಡ್ರಿ, ನೋಡ್ರಿ, ಇಲ್ಲೊಂದು ಕ್ಲೋಸ್ಡ್ ಪಾತ್ ಇದೆ. ಹೆಸರು ಕೊಡಬೇಕು, ಎ ಬಿ ಸಿ, ಇದಕ್ಕೆ ಡಿ ಅಂದ್ಕೊಳ್ರಿ, ಇದಕ್ಕೆ ಇ ಅಂದ್ಕೊಳ್ರಿ, ಇದಕ್ಕೆ ಎಫ್ ಅಂತ. ನೋಡಿ ಎಷ್ಟು ಕ್ಲೋಸ್ಡ್ ಪಾತ್ ಅದಾವ ನೋಡ್ರಿ. ಎ ಬಿ ಇ ಎಫ್ ಎ, ಇದೊಂದು ಕ್ಲೋಸ್ಡ್ ಪಾತ್ ನೋಡ್ರಿ. ಕ್ಲೋಸ್ಡ್ ಪಾತ್ ಇದ್ರೆ ಎಲ್ಲ ಓಪನ್ ಐತಿ. ಹಿಂಗೆ ಕ್ಲೋಸ್ಡ್ ಪಾತ್ ಇದ್ರೆ ಮಾತ್ರ ಕರೆಂಟ್ ಫ್ಲೋ ಆಗ್ತೈತಿ. ಹೌದಾ? ನೆಕ್ಸ್ಟ್ ಇ ಸಿ ಡಿ ಎಫ್ ಇ, ಇದೊಂದು ಕ್ಲೋಸ್ಡ್ ಪಾತ್. ಹೌದಿಲ್ಲ? And these closed paths are known as electrical network ಅಂತ ಕರಿತೀವಿ. ಏನು ಕರಿತೀವಿ? ಎಲೆಕ್ಟ್ರಿಕಲ್ ನೆಟ್ವರ್ಕ್. ಹಂಗಾರ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂದ್ರೆ ಏನಪ್ಪ ಹಂಗಾರ? ಇಟ್ ಈಸ್ ಎ ಕ್ಲೋಸ್ಡ್ ಪಾತ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದಕ್ಕೆ ಸರ್ಕ್ಯೂಟ್ ಅಂತ ಕರಿತೀವಿ. ಅಥವಾ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ವಿಚ್ ಕಂಟೈನ್ಸ್ electrical components like resistors and batteries in a complicated manner. ಯಾವ ಸರ್ಕ್ಯೂಟ್ದಲ್ಲಿ ಬಹಳಷ್ಟು ರೆಸಿಸ್ಟರ್ಗಳು ಮತ್ತು ಬ್ಯಾಟ್ರೀಸ್ಗಳು ಕಾಂಪ್ಲಿಕೇಟೆಡ್ ಆಗಿ ಕನೆಕ್ಟ್ ಆಗಿರ್ತಾವಲ್ಲ, ಅದಕ್ಕೆ ನಾವೇನು ಕರಿತೀವಿ? ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂತ ಕರಿತೀವಿ. ಹೌದಾ? ಅಥವಾ ಸರ್ಕ್ಯೂಟ್ ಅಂತ ಕರಿತೀವಿ. ಸರ್ಕ್ಯೂಟ್ ಅಂದ್ರೆ ಇಟ್ ಇಸ್ ಎ ಕ್ಲೋಸ್ಡ್ ಪಾತ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅರ್ಥ ಆಗ್ತಾ ಇದೆಯಾ? ದಿಸ್ ಈಸ್ ದ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್. ಹೌದಾ? ವಾಟ್ ಈಸ್ ಎಲೆಕ್ಟ್ರಿಕಲ್ ನೆಟ್ವರ್ಕ್? ಇಟ್ ಇಸ್ ಎ ಸರ್ಕ್ಯೂಟ್ ವಿಚ್ ಇಸ್ ಕಂಟೈನಿಂಗ್ ರೆಸಿಸ್ಟರ್ಸ್ ಅಂಡ್ ಬ್ಯಾಟರೀಸ್ ಇನ್ ಎ ಕಾಂಪ್ಲಿಕೇಟೆಡ್ ಮ್ಯಾನರ್. ದಿಸ್ ಇಸ್ ಕಾಲ್ಡ್ ವಾಟ್? ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ನೋಡ್ ಅಥವಾ ಜಂಕ್ಷನ್ ಅಂದ್ರೆ ಏನು? ನೋಡ್ ಅಥವಾ ಜಂಕ್ಷನ್. ಜಂಕ್ಷನ್ ಅಂದ್ರೆ ಕೂಡುವುದು. ನೋಡ್ ಅಂದ್ರೆ ಒಂದು ಪಾಯಿಂಟ್. ಯಾವ ಪಾಯಿಂಟ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ದಲ್ಲಿ
ಒಂದಿಷ್ಟು ಪಾಯಿಂಟ್ಸ್ ಇರ್ತಾವ, ಆ ಪಾಯಿಂಟ್ಗೆ ಎರಡಕ್ಕಿಂತ ಹೆಚ್ಚು ಕಂಡಕ್ಟರ್ ಮೀಟ್ ಆಗಿರ್ಬೇಕು. ಅವಕ್ಕೆ ನಾವೇನು ಕರಿತೀವಿ? ನೋಡ್ಸ್ ಅಥವಾ ಜಂಕ್ಷನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಈ ಪಾಯಿಂಟ್ ಅಂತ ತಗೊಳ್ಳಿ. ಇಲ್ಲಿ ನೋಡ್ರಿ 1 2 3 3 ಕಂಡಕ್ಟರ್ಸ್ ಇಲ್ಲಿ ಮೀಟ್ ಆಗ್ಯಾವಲ್ಲ, ಹಂಗಾರೆ ಇದು ನೋಡ್. ಇಲ್ಲಿ ನೋಡ್ರಿ ಎಫ್ ಪಾಯಿಂಟ್, ಹಿಂಗೊಂದು ಕಂಡಕ್ಟರ್ ಮೀಟ್ ಆಗೈತಿ, ಹಿಂಗೊಂದು ಕಂಡಕ್ಟರ್ ಮೀಟ್ ಆಗೈತಿ, ಹಿಂಗೊಂದು ಕಂಡಕ್ಟರ್ ಮೀಟ್ ಆಗೈತಿ. ಹಂಗಾರೆ ದಿಸ್ ಇಸ್ ಎಫ್ ಇಸ್ ಎ ನೋಡ್. ಹಂಗಾರೆ ನೋಡ್ ಅಥವಾ ಜಂಕ್ಷನ್ ಹಂಗಂದ್ರೇನು? ಇಟ್ ಈಸ್ ಎ ಪಾಯಿಂಟ್ ಇನ್ ಆನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ವೇರ್ 2 or more conductors are going to meet. ಅರ್ಥ ಆಯ್ತಾ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಡಕ್ಟರ್ಸ್ಗಳು ಎಲೆಕ್ಟ್ರಿಕ್ ನೆಟ್ವರ್ಕ್ದಲ್ಲಿ ಎಲ್ಲಿ ಮೀಟ್ ಆಗ್ತಾವಲ್ಲ, ದಟ್ ಪಾಯಿಂಟ್ ಈಸ್ ಕಾಲ್ಡ್ ವಾಟ್? ದಟ್ ಮೀಟಿಂಗ್ ಪಾಯಿಂಟ್ ಈಸ್ ಕಾಲ್ಡ್ ವಾಟ್? ನೋಡ್ ಅಥವಾ ಜಂಕ್ಷನ್ ಅಂತ ಕರಿತೀವಿ. ಹಿಯರ್ ಈಸ್ ದ ಜಂಕ್ಷನ್ ಬಿಕಾಸ್ 1 2 3 4 ಕಂಡಕ್ಟರ್ಸ್ ಆರ್ ಮೀಟಿಂಗ್ ಹಿಯರ್. ಹೌದಾ? and F is also a node because here 3 conductors ಅಲ್ಲ, 1 2 3 3 ಕಂಡಕ್ಟರ್ಸ್ ಮೀಟ್ ಆಗ್ಯಾವ, ಅದಕ್ಕೆ is a node. Here also 1 2 3 3 ಕಂಡಕ್ಟರ್ಸ್ ಮೀಟ್ ಆಗ್ಯಾವ, it is also node. But what do you mean by node? It is a point in an electrical network where more than 2 conductors are going to meet. That's all. Okay? The node ಅಥವಾ ಜಂಕ್ಷನ್ ಬಗ್ಗೆ ಗೊತ್ತಾಯ್ತು. ಮೆಶ್ ಅಥವಾ ಲೂಪ್ ಅಂದ್ರೆ ಏನು? ಮೆಶ್ ಅಥವಾ ಲೂಪ್ ಅಂದ್ರೆ ಇಟ್ ಇಸ್ ದ ಕ್ಲೋಸ್ಡ್ ಪಾತ್. ಇಟ್ ಇಸ್ ದ ಕ್ಲೋಸ್ಡ್ ಪಾತ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನೋಡ್ರಿ, ಎ ಬಿ ಇ ಎಫ್ ಎ ಇದೊಂದು ಕ್ಲೋಸ್ಡ್ ಪಾತ್ ಇಲ್ಲ. ಈ ಕ್ಲೋಸ್ಡ್ ಪಾತ್ಗಳಿಗೆ ಮೆಶ್ ಅಥವಾ ಲೂಪ್ ಅಂತ ಕರೀತಾರೆ. ಇಲ್ಲದೈತದ ಇ ಸಿ ಡಿ ಎಫ್ ಇ ಇದೊಂದು ಕ್ಲೋಸ್ಡ್ ಪಾತ್. ಹಂಗಾರೆ ದ ಕ್ಲೋಸ್ಡ್ ಪಾತ್ಸ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆರ್ ನೋನ್ ಆಸ್ ಮೆಶ್ ಅಥವಾ ಲೂಪ್ ಅಂತ ಕರಿತೀವಿ. ಇಲ್ಲಿ ಎಷ್ಟು ಮೆಶ್ ಅದಾವ, ಎಷ್ಟು ಲೂಪ್ ಅದಾವ? 2. ಯಾವ್ಯಾವು? ಎ ಬಿ ಇ ಎಫ್ ಎ ಇದೊಂದು ಲೂಪ್, ಇ ಸಿ ಡಿ ಎಫ್ ಇ ಇದೊಂದು ಲೂಪ್. ಹಂಗಾರೆ ವಾಟ್ ಯು ಮೀನ್ ಬೈ ಮೆಶ್ ಅಥವಾ ಲೂಪ್ ಅಂತ ಕೇಳಿ ಏನು ಬರೀಬೇಕು? ದೀಸ್ ಆರ್ ದ ಕ್ಲೋಸ್ಡ್ ಪಾತ್ಸ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅರ್ಥ ಆಗತೈತಿ? ದಿಸ್ ಇಸ್ ದ ಡೆಫಿನೇಷನ್ ಆಫ್ ಮೆಶ್ ಆರ್ ಲೂಪ್. ಹಂಗಾರೆ ನೀವು ಕರೆಕ್ಟಾಗಿ ಡೆಫಿನೇಷನ್ ಅರ್ಥ ಆಗಿದ್ರೆ ನಿಮಗೆ ಕಿರ್ಚಾಫ್ಸ್ ಲಾಸ್ ತಿಳಿತಾವ. ಹಂಗಾರೆ ಈಗ ನೋಡೋಣ ಯಾವ್ಯಾವ ಕಿರ್ಚಾಫ್ಸ್ ಏನು ಹೇಳ್ತಾರ, ಕಿರ್ಚಾಫ್ಸ್ ಲಾಸ್ ಯಾವುವು ಈಗ ನೋಡು. ಕಿರ್ಚಾಫ್ಸ್ ಲಾ ಫಸ್ಟ್ ಲಾ ಯಾವಪ್ಪ ಅಂತಂದ್ರೆ ಕರೆಂಟ್ ಲಾ. ಕಿರ್ಚಾಫ್ಸ್ ಕರೆಂಟ್ ಲಾ ಅಂತ ಹೇಳ್ತಾರೆ. ಹಂಗಾರೆ ಲೆಟ್ ಮಿ ಟಾಕ್ ಅಬೌಟ್ ಕಿರ್ಚಾಫ್ಸ್ ಕರೆಂಟ್ ಲಾ. ನೋಡಿ, ಫಸ್ಟ್ ಲಾನ ಡಿಸ್ಕಸ್ ಮಾಡೋಣ. Kirchhoff's current law. Kirchhoff's current law. ಇದಕ್ಕೆ ಸಿಂಪಲಿ KCL ಅಂತ ರೂಪಿಸ್ತೀವಿ. ಅಂದ್ರೆ ಕಿರ್ಚಾಫ್ಸ್ ಕರೆಂಟ್ ಲಾ ಅಂತ ಅರ್ಥ. ಹಾಗಾದ್ರೆ ಕಿರ್ಚಾಫ್ಸ್ ಕರೆಂಟ್ ಲಾ ಏನು ಹೇಳ್ತದಪ್ಪ ಅಂತಂದ್ರೆ, ಈ ನೋಡ್ಗಳಲ್ಲಿ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಲ್ಲಿ ಏನು ನೋಡ್ಸ್ ಅದಾವಲ್ಲ, ಅಂದ್ರೆ ಎರಡಕ್ಕಿಂತ ಹೆಚ್ಚು ಕಂಡಕ್ಟರ್ಸ್ ಮೀಟ್ ಆಗ್ತಾವಲ್ಲ, ಅಲ್ಲಿ ಏನಾಗಿರ್ತಂದ್ರೆ ಎಷ್ಟು ಕರೆಂಟ್ ಎಂಟರ್ ಆಗಿರ್ತಲ್ಲ ಆ ನೋಡನ್ನ ಅಷ್ಟು ಕರೆಂಟ್ ಲೀವ್ ಆಗಿರ್ತದೆ. ತಿಳಿತಾ ಇದೆ ಹೇಳೋದು? ಎಷ್ಟು ಕರೆಂಟು ಆ ನೋಡನ್ನು ಎಂಟರ್ ಆಗತ್ತಲ್ಲ ಅಷ್ಟೇ ಕರೆಂಟು ನೋಡನ್ನು ಬಿಟ್ಟು ಹೋಗ್ತಿರ್ತದ, ಲೀವ್ ಆಗ್ತಿರ್ತದ. ಹೆಂಗೆ ನೋಡ್ರಿ, ಈಗ ಹಿಯರ್ ಐ ವಿಲ್ ಡ್ರಾ ಒಂದಿಷ್ಟು ಕಂಡಕ್ಟರ್ಸ್ನ ಡ್ರಾ ಮಾಡಿ. ನೋಡ್ರಿ, ಈಗ
Here there are some conductors which are having certain resistance. ನೋಡಿ ಎಷ್ಟು ಕಂಡಕ್ಟರ್ಸ್ ಇದಾವೆ ನೋಡಲಿ. ಇದ ನೋಡ್ ಅಂದ್ರೆ ದಿಸ್ ಇಸ್ ಕಾಲ್ಡ್ ವಾಟ್ ನೋಡ್. ಯಾಕಂದ್ರೆ ಅಲ್ಲಿ ಮೀಟ್ ಆಗ್ಯಾವ, ಎರಡಕ್ಕಿಂತ ಹೆಚ್ಚಿರಬೇಕು. ನೋಡಿಲ್ಲ 1 2 3 4 5 6 7 8 ಕಂಡಕ್ಟರ್ಸ್ ಆರ್ ಮೀಟಿಂಗ್ ಅಟ್ ದಿಸ್ ಪಾಯಿಂಟ್. ಎಸ್ ಆರ್ ನೋ? ಹಂಗಾರೆ ಈ ಪಾಯಿಂಟ್ ಏನಿದು ನೋಡ್, ಹೌದಿಲ್ಲ? ಇದೇನಿದು ನೋಡ್ ಅಂತ ಕರೀತೀವಿ. ಈಗ ನಾನು ಏನು ಮಾಡ್ತೀನಿ, ಇವಕ್ಕೆ ಹೆಸರು ಕೊಡೋದು. ಓಕೆ, ಇದ್ರೊಳಗೆ ಕರೆಂಟ್ ಎಷ್ಟು ಬರ್ತದೆ ಅನ್ಕೊಳ್ಳೋಣ. ದಿಸ್ ಈಸ್ I1 ಕರೆಂಟ್ ಅಂತ ಅನ್ಕೊಳ್ಳಿ. I1 ಕರೆಂಟ್ ಈ ನೋಡನ್ನು ಎಂಟರ್ ಆಗತ್ತೋ ಲೀವ್ ಆಗತ್ತೋ? ಎಂಟರ್ ಆಗಕತ್ತೈತಿ. ಆಮೇಲೆ I2 ಕರೆಂಟ್ ಅಂತ ತಗೊಳ್ಳಿ. ಇದು ಎಂಟರಿಂಗ್ ದ ನೋಡು, ಲೀವಿಂಗ್ ದ ನೋಡು? ಎಂಟರಿಂಗ್ ದ ನೋಡ್. ಆ್ಯಂಡ್ I3 ಕರೆಂಟ್ ಈಸ್ ಆಲ್ಸೋ entering the node, and I4 current is also entering the node, but I5 current is not entering the node, it is leaving the node. Idu kuda I6 current kuda leaving the node. Next I7 current kuda leaving the node, and I8 current, this is also leaving the node. Nodri, I1, I2, I3, I4, these currents are entering the node. Node ಅನ್ನು ಎಂಟರ್ ಆಗತ್ತ. ಆದರೆ I5, I6, I7, I8 ಕರೆಂಟ್ಸು ನೋಡ್ ಅನ್ನ ಲೀವ್ ಆಗತ್ತ, ಬಿಟ್ಟುಬಿಟ್ಟಾವ. ಇಲ್ಲ ತಿಳ್ಕೋಬೇಕು ನೀವು, ಯಾವ ಕರೆಂಟು ನೋಡನ್ನು ಎಂಟರ್ ಮಾಡ್ತಲ್ಲ ದಟ್ ಇಸ್ ಟೇಕನ್ ಆಸ್ ಪಾಸಿಟಿವ್. ಯಾವ ಕರೆಂಟು ನೋಡನ್ನು ಬಿಟ್ಟು ಹೋಗುತ್ತಲ್ಲ ದಟ್ ಕರೆಂಟ್ ಈಸ್ ಕಾಲ್ಡ್ ಆಸ್ ನೆಗೆಟಿವ್. ತಿಳ್ಕೋಬೇಕು. ಕರೆಂಟ್ ಎಂಟರಿಂಗ್ ದ ನೋಡ್ ಈಸ್ ಟೇಕನ್ ಆಸ್ ಪಾಸಿಟಿವ್, ಕರೆಂಟ್ ಲೀವಿಂಗ್ ದ ನೋಡ್ ಈಸ್ ಟೇಕನ್ ಆಸ್ ನೆಗೆಟಿವ್. ಹಾಗಾದ್ರೆ ಯಾವಾಗ ತಿಳ್ಕೋಬೇಕು, ನೋಡ್ಗಳಲ್ಲಿ ಕರೆಂಟ್ ಎಂಟರಿಂಗ್ ದ ನೋಡ್ ಈಸ್ ಆಲ್ವೇಸ್ ಈಕ್ವಲ್ ಟು current leaving the node such that net current at the node is 0. ಹೌದು ಇಲ್ಲ? ಹೌದು ಇಲ್ಲ? ಹಾಗಾದ್ರೆ ಕರೆಂಟ್ ಏನು ಕಿರ್ಚಾಫ್ಸ್ ಕರೆಂಟ್ ಲಾ ಏನಾಗ್ತದ ಇಲ್ಲಿ ನೋಡ್ರಿ. ನೋಡಿ ನಾನು ಬರಿತೀನಿ ಈಗ. I1 ಕರೆಂಟ್ ಇದನ್ನ ಪಾಸಿಟಿವ್ ತಗೊಳ್ಳೋ ನೆಗೆಟಿವ್ ತಗೊಳ್ಳೋ? ಪಾಸಿಟಿವ್ ತಗೋಬೇಕು, ಬಿಕಾಸ್ I1 ಇಸ್ ಎಂಟರಿಂಗ್ ದ ನೋಡ್. ಹಂಗಾರ ಪ್ಲಸ್ I2 current positive, I3 current positive, I4 current positive, ಆದರೆ I5 current negative, I6 current negative, I7 current negative, and I8 current negative is equal to 0. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಈಗ ನಾನು ಬರೀತೀನಿ I1 plus I2 plus I3 plus I4 minus into bracket I5 plus I6 plus I7 plus I8 is equal to 0. Therefore, I1 plus I2 plus I3 plus I4 is equal to I5 plus I6 plus I7 plus I8. ಹೆಂಗರ ಇದರ ಅರ್ಥ ಏನು? ಕರೆಂಟ್ ಎಂಟರಿಂಗ್ ದ ನೋಡ್ ದಟ್ ಈಸ್ ಕರೆಂಟ್ entering the node, current entering node is equal to current leaving the node. Current leaving the node such that the algebraic sum of currents at a node is always equal to 0. ಅಂದ್ರೆ ಇದರ ಅರ್ಥ ದಟ್ ಈಸ್ ಸಮೇಷನ್ ಆಫ್ I is equal to 0 ಆಗಿರ್ತದ ಎಲ್ಲಿ? ನೋಡ್ಗಳಲ್ಲಿ. and this is called what?
ಕಿರ್ಚಾಫ್ಸ್ ಕರೆಂಟ್ ಲಾ ಅಂತ ಹೇಳ್ತೇವೆ. ಹೌದಾ? ಹಂಗಾರ ಸ್ಟೇಟ್ ಕಿರ್ಚಾಫ್ಸ್ ಕರೆಂಟ್ ಲಾ ಅಂತ ಕೇಳಿ ನೀವು. ಕಿರ್ಚಾಫ್ಸ್ ಕರೆಂಟ್ ಲಾ ಸ್ಟೇಟ್ಸ್ ದಟ್ the algebraic sum of currents at a node is always equal to 0. ಹೌದಾ? ಹಂಗಾರ ಕಿರ್ಚಾಫ್ಸ್ ಕರೆಂಟ್ ಲಾ ಸ್ಟೇಟ್ಸ್ that the algebraic sum of the algebraic sum of currents at a node in an electrical network is 0. That is summation of I is equal to 0. This is Kirchhoff's current law. ಹೌದಾ? ಸ್ಟೇಟ್ Kirchhoff's current law ಅಂತ ಕೇಳಿ ಏನು ಬರೀತೀರಿ? Kirchhoff's current law states that the algebraic sum of currents at a node in an electrical network is always 0. ಇಲ್ಲಿ ನೋಡ್ರಾಗ current entering the node is taken as positive, current leaving the node is taken as positive. ಹಂಗಾರೆ ಎಷ್ಟು ಕರೆಂಟ್ ಎಂಟರ್ ಆಗ್ತೈತೋ ಅಷ್ಟೇ ಕರೆಂಟ್ ಲೀವ್ ಆಗ್ತೈತಿ. ಹಂಗಾರೆ ವಾಟ್ ಇಸ್ ದ ನೆಟ್ ಕರೆಂಟ್? ಹಂಗಾರೆ ನೆಟ್ ಕರೆಂಟ್ ಏನಾಗಿರ್ತದ? 0 ಆಗಿರ್ತದಲ್ಲ? ಎಸ್ ಆರ್ ನೋ? ಆಬ್ವಿಯಸ್ಲಿ ಇಟ್ ಇಸ್ 0. ದಿಸ್ ಈಸ್ ಕರೆಂಟ್ ಲಾ, ಕಿರ್ಚಾಫ್ಸ್ ಕರೆಂಟ್ ಲಾ ಅಂತ. ಕಿರ್ಚಾಫ್ಸ್ ಕರೆಂಟ್ ಲಾದಲ್ಲಿ ಏನಾಗ್ತದೆ? ನೋಡ್ಗಳಲ್ಲಿ ಎಷ್ಟು ಕರೆಂಟ್ ಎಂಟರ್ ಆಗತ್ತೋ ಅಷ್ಟೇ ಕರೆಂಟ್ ಲೀವ್ ಆಗತ್ತೆ. ಅಂದ್ರೆ ಇಲ್ಲಿ ಚಾರ್ಜ್ ಸೇಮ್ ಇದೆ, ಚಾರ್ಜ್ ಕ್ರಿಯೇಟ್ ಆಗ್ತಾ ಇಲ್ಲ, ಡಿಸ್ಟ್ರಾಯ್ ಆಗ್ತಾ ಇಲ್ಲ. ಅದಕ್ಕೆ ಕಿರ್ಚಾಫ್ಸ್ ಕರೆಂಟ್ ಲಾ ಇಂಡಿಕೇಟ್ಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಹೌದಾ? ದಿಸ್ ಇಸ್ ಅಬೌಟ್ ಕಿರ್ಚಾಫ್ಸ್ ಕರೆಂಟ್ ಲಾ. ಇನ್ನು ಎರಡನೇದು ಯಾವಪ್ಪ ಅಂದ್ರೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂತ ಬರ್ತದೆ. ಯಾವ್ದ? ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ನೋಡಿ, ನಿಮ್ಮ ನೋಟ್ಸ್ಗಳಲ್ಲಿ ಪ್ರಿಂಟ್ ಆಗಿಲ್ಲ, ಇದನ್ನು ಬರ್ಕೋಬೇಕು. ಸ್ಕ್ರೀನ್ಶಾಟ್ ತಗೊಂಡು ಬರ್ಕೊಟ್ಟು. ಓಕೆ, ಇನ್ನು ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅನ್ನ ನೋಡೋಣ. ವಾಟ್ ದ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಸ್ಟೇಟ್ಸ್? ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಏನು ಹೇಳ್ತೈತಿ ಅದನ್ನ ಡಿಸ್ಕಸ್ ಮಾಡೋಣ. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಏನು ಹೇಳ್ತದೆ? ಕಿರ್ಚಾಫ್ಸ್ ವೋಲ್ಟೇಜ್ ಲಾ ನೋಡ್ರಿ, ಕರೆಕ್ಟಾಗಿ ಅಬ್ಸರ್ವ್ ನೋಡ್ರಿ. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಸಿಂಪ್ಲಿ ಏನು ಗೊತ್ತಿತ್ತು ನಾವು? ಕೆ ವಿ ಎಲ್. ಈ ಎರಡು ಲಾ ಭಾಳ ಇಂಪಾರ್ಟೆಂಟ್. ಹೌದಾ? ನೋಡೋಣ, ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಏನು ಹೇಳ್ತದ ನೋಡಿ. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಸ್ಟೇಟ್ಸ್ ದಟ್ ಇನ್ ಎ ಮೆಶ್ ಅಂದ್ರೆ ಇನ್ ಎ ಲೂಪ್, ಮೆಶ್ಗಳಲ್ಲಿ ಎಲೆಕ್ಟ್ರಿಕಲ್ ನೆಟ್ವರ್ಕ್ದಲ್ಲಿ ಇರ್ತಕ್ಕಂಥ ಮೆಶ್ಗಳಲ್ಲಿ ಏನಾಗಿರ್ತದ? ದ ಆಲ್ಜೆಬ್ರಿಕ್ ಸಮ್ ಆಫ್ ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಇ ಎಮ್ ಎಫ್ಸ್ ಇನ್ ದ್ಯಾಟ್ ಮೆಶ್. ಏನಿಂಗಂದ್ರೆ ನೋಡಿ, ಇಲ್ಲಿ ಬರೀತೀನಿ ನಾನು. Kirchhoff's voltage law states that the algebraic sum of the algebraic sum of product of current and resistance, product of current and resistance
The algebraic sum of product of current and resistance in a mesh is equal to EMFs in that mesh. EMFs in that mesh. ಏನಂದ್ರೆ ನೋಡಿ, Kirchhoff's voltage law states that the algebraic sum of product of current and resistance in a mesh is equal to EMFs in that mesh. ಏನಂದ್ರೆ product of current and resistance ನೋಡಿ, R is equal to V by I, Ohm's law. ಅಂದರೆ V is equal to I into R. ಅಂದ್ರೆ product of current and resistance indicates what? Potential difference, voltage. ಹೌದಾ? ಹಂಗಾರೆ ಒಂದು ಮೆಶ್ದಲ್ಲಿ ಇರ್ತಕ್ಕಂಥ ಎಲ್ಲ ವೋಲ್ಟೇಜ್ಗಳ ಮೊತ್ತ I into R ಅಂದ್ರೆ ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್. ಎಲ್ಲ ಪೊಟೆನ್ಷಿಯಲ್ ಡಿಫರೆನ್ಸ್ಗಳ ಮೊತ್ತ ಎದಕ್ಕೆ ಸಮ ಇರ್ತೈತಿ? ಆ ಮೆಶ್ನಲ್ಲಿ ಇರ್ತಕ್ಕಂಥ EMFಗಳ ಒಟ್ಟು ಮೊತ್ತಕ್ಕೆ ಸಮ ಇರುತ್ತದೆ. ಇದೇ ವೋಲ್ಟೇಜ್. ಎಕ್ಸ್ಪ್ಲೈನ್ ಮಾಡೋಣ ಅಂದ್ರೆ ತಿಳಿತೈತೆ. ನಾ ಎಕ್ಸ್ಪ್ಲೈನ್ ಮಾಡ್ತಾನಲ್ಲ. ಹಿಯರ್ ಇಲ್ಲಿ ಎಷ್ಟು ಮೆಶ್ ಅದಾವ ನೋಡ್ರಿ? ಎರಡು ಮೆಶ್ ಅದಾವ, ಎರಡು ಲೂಪ್ ಅದಾವ. A B E F A. ಈ ಮೆಶ್ದಲ್ಲಿ ಇರ್ತಕ್ಕಂಥ ವೋಲ್ಟೇಜಸ್ಗಳ ಮೊತ್ತ ಈ EMFಗೆ ಸಮ ಇರ್ತದೆ. ಆ ಬ್ಯಾಟ್ರಿಯ EMFಗೆ ಸಮ ಇರ್ತದೆ. ಹೌದಾ? ನೋಡೋಣ ಈಗ. Applying Kirchhoff's voltage law to the mesh. Applying Kirchhoff's voltage law to the mesh. ಯಾವುದದು? ಎ. ನೀವು ಡಯಾಗ್ರಾಮ್ ಅಬ್ಸರ್ವ್ ಮಾಡಬೇಕು. ಎ ಸರ್ಕ್ಯೂಟ್ ಅನ್ನು ಎ ಬಿ ಇ ಎಫ್ ಎ. ಎ ಬಿ ಎಫ್ ಅಷ್ಟೇ ಬರಿಬಾರ್ದು. ಎ ಬಿ ಎಫ್ ಬರೀ ಎ ಎಫ್ ಬ್ರಾಂಚ್ ಬಿಟ್ಟಾಗತ್ತೆ. ಅದಕ್ಕೆ ನೀವು ಎ ಬಿ ಇ ಎಫ್ ಎ ಅಂತ ಬರೀಬೇಕು. ಯಾಕಂದ್ರೆ ಕ್ಲೋಸ್ಡ್ ಪಾತ್ ಅದು. ಮೆಶ್ ಅಂದ್ರೆ ಇಟ್ ಇಸ್ ದ ಕ್ಲೋಸ್ಡ್ ಪಾತ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಹೌದಾ? ಅಂದ್ರೆ ಈ ಎ ಬಿ ಇ ಎಫ್ ಎಗೆ ನಾವು ಕಿರ್ಚಾಫ್ಸ್ ವೋಲ್ಟೇಜ್ ಲಾನ ಅಪ್ಲೈ ಮಾಡಬೇಕು. ನೋಡ್ರಿ, ಕಿರ್ಚಾಫ್ಸ್ ವೋಲ್ಟೇಜ್ ಲಾನ ನೀವು ಅಪ್ಲೈ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಮನದಲ್ಲಿರಬೇಕು. ಏನ ಪಾಯಿಂಟ್ಸು ಅಂತಂದ್ರೆ ನೋಡ್ರಿ, ಏನ ಪಾಯಿಂಟ್ಸ್ ಅಂದ್ರೆ ಫಸ್ಟ್ ಯು ಡಿಸೈಡ್ ವೆದರ್ ದ ಕರೆಂಟ್ ಈಸ್ ಇನ್ ಕ್ಲಾಕ್ವೈಸ್ ಡೈರೆಕ್ಷನ್ ಆರ್ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್. ನೀವು ಕಿರ್ಚಾಫ್ಸ್ ವೋಲ್ಟೇಜ್ ಲಾನ ಸ್ಟಡಿ ಮಾಡ್ಬೇಕಾದ್ರೆ ಒಂದಿಷ್ಟು ಪಾಯಿಂಟ್ಸ್ ಗಮನದಲ್ಲಿರಬೇಕು. ಏನ ಪಾಯಿಂಟ್ಸು? ಆ ಮೆಶ್ದಲ್ಲಿ ಕರೆಂಟು ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಐತೋ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಐತೋ ಡಿಸೈಡ್ ಮಾಡಬೇಕು. ಇಫ್ ದ ಕರೆಂಟ್ ಇಸ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ದಟ್ ಶುಡ್ ಬಿ ಕನ್ಸಿಡರ್ಡ್ ಪಾಸಿಟಿವ್. ಇಫ್ ದ ಕರೆಂಟ್ ಇಸ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ದೆನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ನೆಗೆಟಿವ್. ಅರ್ಥ ಆಯ್ತಾ? ನಾವು ಡಿಸೈಡ್ ಮಾಡಿ. ಇಲ್ಲಿ ನೋಡ್ರಿ ಕರೆಂಟು ಹಿಂಗೆ ಬರ್ತಾ ಇದೆ ಅಂದ್ರೆ ಕ್ಲಾಕ್ ವೈಸ್ ಇದೆ. ನೋಡ್ರಿ I1 ಕರೆಂಟ್ ಹಿಂಗೆ ಬರ್ತಾ ಇದೆ, ಮತ್ತು I4 ಕರೆಂಟ್ ಹಿಂಗೆ ಬರ್ತಾ ಇದೆ, I6 ಕರೆಂಟ್ ಹಿಂಗೆ ಹೋಗ್ತದೆ. ಆದರೆ ಇಲ್ಲಿ ನೋಡಿದ ಇಲ್ಲಿ I6 ಹಿಂಗೆ ನೋಡ್ರಿ ಅಂದ್ರೆ ಇಲ್ಲಿ ಕರೆಂಟ್ ಕ್ಲಾಕ್ ವೈಸ್ ಆಗಿದೆ. ಎಸ್ ಆರ್ ನೋ? ಕ್ಲಾಕ್ ವೈಸ್ ಇದ್ದ ಕರೆಂಟನ್ನು ಏನು ತಗೋಬೇಕು? ಪಾಸಿಟಿವ್ ತಗೋಬೇಕು. ಹಾಗಾದ್ರೆ ನೋಡ್ರಿ ಈಗ ಸಿ ವಾಟ್ ಇಸ್ ದ ವೋಲ್ಟೇಜ್ ಅಕ್ರಾಸ್ ದಿಸ್ ಬ್ರಾಂಚ್? ಇಲ್ಲಿಂದ ಹಿಡ್ಕೊಂಡು ಈ ಬ್ರಾಂಚ್ ಅಲ್ಲಿ ವೋಲ್ಟೇಜ್ ಎಷ್ಟಿದೆ? I1 into R1. ಹೌದಿಲ್ಲ? ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಇಂಡಿಕೇಟ್ಸ್ ವಾಟ್? ವೋಲ್ಟೇಜ್, ಪೊಟೆನ್ಷಿಯಲ್ ಡಿಫರೆನ್ಸ್. ಅಂದರೆ ಇಲ್ಲಿಂದ ಈ ಬ್ರಾಂಚ್ ಅಲ್ಲಿ ಎಷ್ಟು ವೋಲ್ಟೇಜ್ ಇದೆ? ಪ್ರಾಡಕ್ಟ್ ಆಫ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಹೌದು ಇಲ್ಲ? ಹಂಗಾರೆ I1 into R1. ಹೌದಿಲ್ಲ? ನೆಕ್ಸ್ಟ್ ಬನ್ನಿ, ಕರೆಂಟ್ ಮತ್ತೆ I4 ಕರೆಂಟ್ ಹಿಂಗೆ ಬರ್ತಾ ಇದೆ ಅಂದ್ರೆ ಇದು ಕ್ಲಾಕ್ ವೈಸ್ ಐತಿ. ಹಂಗಾರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ? I4 into R4. ಹೌದಿಲ್ಲ? ಅದನ್ನು ಪ್ಲಸ್ ಅಂತ ತಗೋಬೇಕು. ಪ್ಲಸ್ I4 into R4. ಮತ್ತೆ ನೋಡ್ರಿ ಈ ಬ್ರಾಂಚ್ ಅಲ್ಲಿ ಕರೆಂಟ್ ಎಷ್ಟಿದೆ? ವೋಲ್ಟೇಜ್ ಎಷ್ಟಿದೆ? I6 into R6 ಪ್ಲಸ್ I6 into R6
ನೆಕ್ಸ್ಟ್ ನೋಡ್ರಿ I6 ಕರೆಂಟು ಬ್ಯಾಟ್ರಿಯನ್ನ ಎಂಟರ್ ಮಾಡಕತ್ತೈತಿ. ಈ ಬ್ಯಾಟ್ರಿ ಕೂಡ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ ಸ್ಮಾಲ್ r. ಅಂದ್ರೆ when you are going to talk about Kirchhoff's voltage law, you should consider internal resistance of a cell also. Cell the internal resistance ಅನ್ನು ನೀವು ಕನ್ಸಿಡರ್ ಮಾಡಬೇಕು. ಹಂಗಾರೆ ಎಷ್ಟು ಕರೆಂಟ್ ಇಲ್ಲಿ ಎಂಟರ್ ಆಗ್ತಾ ಇದೆ ಸೆಲ್ ಅನ್ನ I6 ಹಂಗಾರೆ ಪ್ಲಸ್ I6 into internal resistance of a cell. ಹೌದಲ್ಲ ಈಸ್ ಈಕ್ವಲ್ ಟು ನೋಡ್ರಿ ಅದನ್ನ ಹೇಳ್ತಾ ಇದೆ the algebraic sum of product of current and resistance ಹೌದಾ is always equal to EMFs in that mesh. ಆ ಮೆಶ್ ಅಲ್ಲಿ ಎಷ್ಟಿದೆ EMF E ಇದೆ. that's all E. that's all. ಅರ್ಥ ಆಗತ್ತೆ ಅಂತ ಹೇಳೋದು. ಸಪೋಸ್ ಇಲ್ಲಿ ಇನ್ನೊಂದು ಸೆಲ್ ಇತ್ತಪ್ಪ, ಇನ್ನೊಂದು ಸೆಲ್ ಇನ್ನೊಂದಿತ್ತು, ಅವಾಗ E1 plus E2 ಆಗ್ತೈತಿ. ಮತ್ತೊಂದು ಸಲ ಇತ್ತು E3 ಆಗ್ತೈತಿ, ಮತ್ತೊಂದು ಸಲ ಇತ್ತು. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ. ಒಂದೇ ಸಲ ಐತೆ ಅದನ್ನ ಹೆಂಗ್ ಮಾಡಿದ್ದೀನಿ, EMF ಅನ್ನ ಮಾತ್ರ ಇಟ್ಟಿದ್ದೀನಿ, ಸಿಂಗಲ್ ಸೆಲ್ ಅಂತ ಮೆನ್ಷನ್ ಮಾಡಿದ್ದೀನಿ. ಒಂದ್ ವೇಳೆ ಈಗ ಬ್ಯಾಟ್ರಿ ಈ ಕರೆಂಟ್ ಇದು ಈ ದಿಕ್ಕಿಗೆ ಹೊಂಟೈತಿ, ಈಗ ಇಲ್ಲೊಂದು ನೆಗೆಟಿವ್ ಇಲ್ಲೊಂದು ಪಾಸಿಟಿವ್ ಇತ್ತಪ್ಪ, ಆ ಕರೆಂಟ್ ಈ ದಿಕ್ಕಿಗೆ ಹೋಗ್ತೈತಿ, ಆವಾಗ ಅದ್ರ EMF E1 minus E2 ಅಂತ ತಗೋಬೇಕು ನೆಟ್ EMF. If the two cells are sending the current along same direction, then E1 plus E2. If they are sending the current in opposite direction, then E1 minus E2. ಹೌದಾ? ಇಲ್ಲಿ ಒಂದೇ ಸಲ ಐತಿ, ಅದಕ್ಕೆ ನಾನು ಒಂದೇ ಸಲ ಇಟ್ಟಿದ್ದೀನಿ. ಇಟ್ಟಿಂದ ಐಡಿಯಾ ಗೊತ್ತಾಗತ್ತೋ ಇಲ್ಲ? ಎಸ್ ಆರ್ ನೋ? ತಿಳಿತಾ ಇದೆ? If the two cells are sending the current in same direction in a mesh, then net EMF becomes E1 plus E2. If the two cells are sending the current in opposite direction, then their total EMF becomes E1 minus E2 into. ಗೊತ್ತಿದೆ? ಓಕೆ, ಇಷ್ಟ ಆಯ್ತಾ? ಈಗ ವೋಲ್ಟೇಜ್ ಇಕ್ವೇಷನ್ ಮಾಡಿ ಈ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ನ ಇನ್ನೊಂದು ಮೆಶ್ ಐತಲ್ಲ ಅಲ್ಲಿ ಅಪ್ಲೈ ಮಾಡು. ಅಪ್ಲೈಯಿಂಗ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ, applying Kirchhoff's voltage law to the mesh ECDFE. ನೋಡ್ರಿ ಕರೆಂಟ್ ಡೈರೆಕ್ಷನ್ ಡಿಸೈಡ್ ಮಾಡೋಣ. ನೋಡ್ರಿ ಕರೆಂಟ್ ಹಿಂಗ್ ಬರ್ತಾ ಇದೆ, ಬಟ್ ಇಲ್ಲಿ ನೋಡ್ರಿ ಉಲ್ಟಾ ಐತಿ, ಹಿಂಗ್ ಬರ್ತಾ ಇದೆ. ಈ I4 ಕರೆಂಟ್ ಹಿಂಗ್ ಬರ್ತದೆ ಆಂಟಿ ಕ್ಲಾಕ್ ವೈಸ್, ಈ I4 ಆಂಟಿ ಕ್ಲಾಕ್ ವೈಸ್ ಬರ್ತಾ ಇದೆ, ಈ I2 I3 I5 ಕ್ಲಾಕ್ ವೈಸ್ ಇದೆ. ನೋಡ್ರಿ ಕರೆಕ್ಟ್ ಡಿಸೈಡ್ ಮಾಡಬೇಕು. ಪ್ರಾಬ್ಲಮ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡ್ರಿ I2 ಕ್ಲಾಕ್ ವೈಸ್ ಐತಿ, I3 ಕ್ಲಾಕ್ ವೈಸ್ ಐತಿ, I5 ಕ್ಲಾಕ್ ವೈಸ್ ಐತಿ, ಬಟ್ I4 ಆಂಟಿ ಕ್ಲಾಕ್ ವೈಸ್ ಐತಿ. ಕರೆಕ್ಟಾ? ಎಸ್ ಆರ್ ನೋ? ಹಾಗಾದ್ರೆ ಇಲ್ಲಿ ನೋಡೋಣ, ಈಗ ಆ ಬ್ರಾಂಚ್ ನಲ್ಲಿ ಏನ್ ಬರ್ತೀರಿ? ಈಗ ಈ ಬ್ರಾಂಚ್ ನಲ್ಲಿ ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ I2 into R2, potential difference of that branch is I2 into R2. Next ನೋಡ್ರಿ I3 plus I3 into R3 plus I5 into R5 into R5. ನೋಡ್ರಿ ಇದನ್ನ I4 into R4 ಇದು ನೆಗೆಟಿವ್ ಆಗುತ್ತೆ, ಯಾಕಂದ್ರೆ ಇಲ್ಲಿ I4 ಆಂಟಿ ಕ್ಲಾಕ್ ವೈಸ್ ಐತಿ. ಹಾಗಾದ್ರೆ ಮೈನಸ್ I4 into R4. ಆದ್ರೆ ಈ ಮೆಶ್ನಲ್ಲಿ ಯಾವುದೇ ಬ್ಯಾಟ್ರಿ ಇಲ್ಲ, EMF ಇಲ್ಲ. ಹಾಗಾದ್ರೆ ಯಾವುದೇ ಬ್ಯಾಟ್ರಿ ಅಥವಾ EMF ಇರ್ಲಿಲ್ಪ ಅಂತಂದ್ರೆ ಅವಾಗ ಇವುಗಳ ಮೊತ್ತ 0 ಅಂತ. ದಿಸ್ ಈಸ್ Kirchhoff's voltage law. ಅರ್ಥ ಆಯ್ತಾ? If there are no cells in the mesh, then algebraic sum of product of current and resistance present in that mesh is taken as 0. ಸೆಲ್ಸ್ ಇದ್ದು ಅಂತಂದ್ರೆ ಇವುಗಳ ಮೊತ್ತಕ್ಕ EMF ಮೊತ್ತಕ್ಕ ಇದು ಸಮ ಇರ್ತದ. ಎಸ್, ಅಲ್ಲಿ ಯಾವುದೇ ಬ್ಯಾಟ್ರಿ ಇಲ್ಲ, ಅದಕ್ಕೆ 0 ಅಂತ ತಗೋಬೇಕು. ಗೊತ್ತಾಯ್ತಾ? ದಿಸ್ ಈಸ್ Kirchhoff's voltage law. Any doubt? Kirchhoff's voltage law states that
the algebraic sum of product of current and resistance in a mesh is equal to EMFs in that mesh. That is, in general, summation of I into R is equal to summation of EMF. This is the Kirchhoff's voltage law ಅಂತ ಕರೀತಾರೆ. ಅರ್ಥ ಆಯ್ತಾ? ಹಾಗಾದ್ರೆ ಈ ಕಿರ್ಚಾಫ್ಸ್ ಲಾಸ್ ಅಂದ್ರೆ ಕಿರ್ಚಾಫ್ಸ್ ಕರೆಂಟ್ ಲಾ ಮತ್ತು ಕಿರ್ಚಾಫ್ಸ್ ವೋಲ್ಟೇಜ್ ಲಾಗಳನ್ನು ಎಲ್ಲಿ ಬಳಸ್ತಾರ ಅಂತಂದ್ರೆ ಟು ಅನಲೈಸ್ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ಸ್ ಅಂತ ನಾ ಹೇಳ್ತೀನಿ. ಹೌದಾ ಹೌದಾ ಹಂಗಾರ ಇನ್ನೊಂದು ಸರ್ಕ್ಯೂಟ್ ಬರ್ತದ, ಅದಕ್ಕೆ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಅಂತ ಕರಿತೀರ. ಹಂಗಾರ ಈ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಅಂದ್ರೆ ಏನು, ಇದನ್ನ ಅನಲೈಸ್ ಮಾಡಲಿಕ್ಕೆ ನಾವು ಕಿರ್ಚಾಫ್ಸ್ ಲಾಸ್ ಅನ್ನ ಬಳಸ್ತೇವೆ. ಹಂಗಾರ ಲೆಟ್ ಮೀ ಟು ಟಾಕ್ ಅಬೌಟ್ ವೀಟ್ಸ್ಟೋನ್ಸ್ ನೆಟ್ವರ್ಕ್ ವಿಚ್ ಇಸ್ ಆಲ್ಸೋ ಎ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್. ಹಂಗಾರೆ ಈಗ ನಾವು ವೀಟ್ಸ್ಟೋನ್ಸ್ ನೆಟ್ವರ್ಕ್ ಬಗ್ಗೆ ಅಧ್ಯಯನ ಮಾಡೋಣ. ಏನು ಈ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಅಂದ್ರೆ, ನೋಡ್ರಿ, ನಿಮಗೆ ಒಂದಿಷ್ಟು ಕಂಡಕ್ಟರ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಕಂಡಕ್ಟರ್ಸ್ ಒಳಗೆ ಯಾವುದೋ ಒಂದರದು ರೆಸಿಸ್ಟೆನ್ಸ್ ನಿಮಗೆ ಗೊತ್ತಿರಂಗಿಲ್ಲ. ಹೌದಾ, ಅನ್ನೌನ್ ಇರ್ತದೆ. ಆ ಅನ್ನೌನ್ ರೆಸಿಸ್ಟೆನ್ಸ್ ಅನ್ನು ಕಂಡುಹಿಡಿಯಲಿಕ್ಕೆ ಈ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಅನ್ನು ಬಳಸ್ತಾರೆ. ದಿಸ್ ದ ನೆಟ್ವರ್ಕ್ ವಿಚ್ ವಾಸ್ ಇನ್ವೆಂಟೆಡ್ ಬೈ ಸೈಂಟಿಸ್ಟ್, ಹಿಸ್ ನೇಮ್ ಇಸ್ ವೀಟ್ಸ್ಟೋನ್. ಈಗ ನೀವು 4 ಕಂಡಕ್ಟರ್ ಕೊಟ್ಟಾರೆ. ಆ 4 3 ಕಂಡಕ್ಟರ್ದು ರೆಸಿಸ್ಟೆನ್ಸ್ ನಿಮಗೆ ಗೊತ್ತೈತಿ, ಇನ್ನು 1 ಕಂಡಕ್ಟರ್ದು ರೆಸಿಸ್ಟೆನ್ಸ್ ನಿಮಗೆ ಗೊತ್ತಿಲ್ಲ. ಹಾಗಾದ್ರೆ ಈ ಗೊತ್ತಿರುವ 3 ಕಂಡಕ್ಟರ್ಗಳನ್ನ ತೆಗೆದುಕೊಂಡು ಆ ಗೊತ್ತಿರದೆ ಇನ್ನೊಂದು ಕಂಡಕ್ಟರ್ದ ರೆಸಿಸ್ಟೆನ್ಸ್ ಅನ್ನ ನೀವು ಕಂಡುಹಿಡಿಯಬಹುದು ಬೈ ಯೂಸಿಂಗ್ ದಿಸ್ ನೆಟ್ವರ್ಕ್ ವಿಚ್ ವಾಸ್ ಇನ್ವೆಂಟೆಡ್ ಬೈ ವೀಟ್ಸ್ಟೋನ್. ಅದಕ್ಕೆ ವೀಟ್ಸ್ಟೋನ್ಸ್ ನೆಟ್ವರ್ಕ್, ವೀಟ್ಸ್ಟೋನ್ಸ್ ಬ್ರಿಡ್ಜ್ ಅಂತ ಕರೀತಾರೆ. ಹಂಗಾರ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಮುಖಾಂತರ ನೀವು ಅನ್ನೌನ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ನ ಕಂಡುಹಿಡಿಯಬಹುದು. ಈಗ ನಿಮಗೆ 4 ಕಂಡಕ್ಟರ್ಸ್ ಕೊಟ್ಟಾರಪ್ಪ, ಅದ್ರಾಗ 3 ರೆಸಿಸ್ಟೆನ್ಸ್ ಗೊತ್ತೈತಿ, ಇನ್ನು 1 ನಿಮಗೆ ಗೊತ್ತಿಲ್ಲ. ಹಾಗಾದ್ರೆ ಅವನಷ್ಟು ಬಳಸಿ ಆ 4 ಕಂಡಕ್ಟರ್ ಒಳಗೆ 1 ಅನ್ನೌನ್ ಐತಿ. ಹಂಗಾರ ಆ ಅನ್ನೌನ್ ರೆಸಿಸ್ಟೆನ್ಸ್ ಹೆಂಗೆ ಕಂಡುಹಿಡಿದಪ್ಪ ಅಂತಂದ್ರೆ ಅವನು ಹೆಂಗೆ ಕನೆಕ್ಟ್ ಮಾಡ್ಬೇಕಂದ್ರೆ ಈ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಹೆಂಗೆ ನೋಡ್ರಿ, ವೀಟ್ಸ್ಟೋನ್ಸ್ ನೆಟ್ವರ್ಕ್ ಅಲ್ಲಿ ಯಾವ ರೀತಿ ಇರ್ತದೆ ವೀಟ್ಸ್ಟೋನ್ಸ್ ನೆಟ್ವರ್ಕ್, ಐ ವಿಲ್ ಶೋ ಯು. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರೆ. ನೋಡ್ರಿ, ಇದೊಂದು ಕಂಡಕ್ಟರ್, ಇದೊಂದು ಕಂಡಕ್ಟರ್, ಇದೊಂದು ಕಂಡಕ್ಟರ್, ಇದೊಂದು ಕಂಡಕ್ಟರ್, ರೈಟ್? ಎಸ್ ಆರ್ okay here see here this is a resistor. Resistor and this is also one more resistor. ಹೌದಾ, 4 ರೆಸಿಸ್ಟರ್. ಇದರ ರೆಸಿಸ್ಟೆನ್ಸ್ ಪಿ ಅಂತಾನೆ, ಇದರದ್ದು ಕ್ಯೂ ಅಂತಾನೆ, ಇದು ಆರ್, ಇದು ಎಸ್. ಪಿ ಅಂದ್ರೇನು? ರೆಸಿಸ್ಟೆನ್ಸ್ ಆಫ್ ದಿಸ್ ಬ್ರಾಂಚ್. ಕ್ಯೂ ಅಂದ್ರೆ ರೆಸಿಸ್ಟೆನ್ಸ್ ಆಫ್ ದಿಸ್ ಬ್ರಾಂಚ್. ಆರ್ ಅಂದ್ರೆ ರೆಸಿಸ್ಟೆನ್ಸ್ ಆಫ್ ದಿಸ್ ಬ್ರಾಂಚ್. ಎಸ್ ಅಂದ್ರೆ ರೆಸಿಸ್ಟೆನ್ಸ್ ಆಫ್ ದಿಸ್ ಬ್ರಾಂಚ್. ಹಿಂಗವನ್ನ ಇನ್ ದ ಫಾರ್ಮ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್, ಕನೆಕ್ಟ್ ಮಾಡಿರ್ತಾರೆ. ಹಂಗಾರ ಇವೇನಿವು ಅಂದರೆ ಎ ಬಿ ಸಿ ಡಿ ಏನಿವು ಕಾರ್ನರ್ಸ್ ಆಫ್ ದ ಕ್ವಾಡ್ರಿಲ್ಯಾಟ್ರಲ್. ಹೌದಾ, ಅಂದ್ರೆ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಮೇನ್ಲಿ ಕನ್ಸಿಸ್ಟ್ ಆಫ್ 4 resistors P, Q, R, S which are connected in the form of a quadrilateral A, B, C, D. ಹಿಂಗೆ ಕನೆಕ್ಟ್ ಮಾಡಬೇಕು. ಇವೇನು ಬಿ ಮತ್ತು ಡಿ, ಇವೇನುವ ಡೈಗಾನಲಿ ಅಪೋಸಿಟ್ ಕಾರ್ನರ್ಸ್. ಹೌದಾ, ಈ ಡೈಗಾನಲಿ ಅಪೋಸಿಟ್ ಕಾರ್ನರ್ಸ್ಗೆ ಒಂದು ವೈರ್ ಮುಖಾಂತರ ಏನನ್ನ ಕನೆಕ್ಟ್ ಮಾಡಿರ್ತಾರ?
ಒಂದು ಗ್ಯಾಲ್ವನೋಮೀಟರ್ನ ಕನೆಕ್ಟ್ ಮಾಡಿರ್ತಾರೆ. ಏನು ಕನೆಕ್ಟ್ ಮಾಡಿರ್ತಾರ? ಒಂದು ಗ್ಯಾಲ್ವನೋಮೀಟರ್ನ ಕನೆಕ್ಟ್ ಮಾಡಿರ್ತಾರೆ. ಈ ಗ್ಯಾಲ್ವನೋಮೀಟರ್ ಮೈನ್ಯೂಟ್ ಕರೆಂಟ್ ಅನ್ನ ಮೆಜರ್ ಮಾಡ್ತಕ್ಕಂಥ ಒಂದು ಸಾಧನ. ಸ್ಮಾಲ್ ಕರೆಂಟ್ ಇದ್ರೂ ಅದು ಮೆಜರ್ ಮಾಡ್ತಾರೆ. ಅಂದ್ರೆ ಸ್ಮಾಲ್ ಕರೆಂಟ್ ಮೆಜರಿಂಗ್ ಡಿವೈಸ್ ಇಸ್ ನೋನ್ ಆಸ್ ಗ್ಯಾಲ್ವನೋಮೀಟರ್. ಅಮೀಟರ್ ಅತಿ ಸ್ಮಾಲ್ ಇದ್ರೆ ಅದನ್ನ ಬಳಸಿ ನಾವು ಕರೆಂಟ್ ಅನ್ನು ಕಂಡುಹಿಡಿಯಕ್ಕೆ ಬರಂಗಿಲ್ಲ. ಅದಕ್ಕೆ ಕರೆಂಟ್ ಸ್ಮಾಲ್ ಕರೆಂಟ್ಗಳನ್ನ ಮೆಜರ್ ಮಾಡಲಿಕ್ಕೆ ಒಂದು ಸಾಧನವನ್ನು ಬಳಸ್ತಾರೆ. ಅದ ಹೆಸರು ಗ್ಯಾಲ್ವನೋಮೀಟರ್. ಹಂಗಾರೆ ಇದಕ್ಕೂ ರೆಸಿಸ್ಟೆನ್ಸ್ ಅದ. ಅದ್ರ ರೆಸಿಸ್ಟೆನ್ಸ್ ನಾನು ಕ್ಯಾಪಿಟಲ್ ಜಿ ಅನ್ಕೋತೀನಿ. ಕ್ಯಾಪಿಟಲ್ ಜಿ ಅಂದ್ರೇನು? ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವನೋಮೀಟರ್. ಹಂಗಾರೆ ಒನ್ ಗ್ಯಾಲ್ವನೋಮೀಟರ್ whose resistance is capital G is connected between two diagonally opposite corners. ಇವೇನು? two diagonally opposite corners and these two other diagonally opposite corners are connected to the battery with the help of a key. ಹೌದಾ? ಎಸ್ ಆರ್ ಇಲ್ಲಿ ಕೀ ಇದೆ ಅನ್ಕೊಳ್ಳಿ. ಹಿಂಗ ಒಂದು ಬ್ಯಾಟ್ರಿ ಅಂದ್ರೆ the two diagonally opposite corners are connected to the galvanometer and other two diagonally opposite corners are connected to the battery or cell. This is the construction of Wheatstone's network. Wheatstone's network ದಲ್ಲಿ 4 ರೆಜಿಸ್ಟರ್ಗಳನ್ನ ಕ್ವಾಡ್ರಿಲ್ಯಾಟರಲ್ ಕನೆಕ್ಟ್ ಮಾಡಿರ್ತಾರ. ಆ ಅಪೋಸಿಟ್ ಡಯಾಗೋನಲಿ ಅಪೋಸಿಟ್ ಕಾರ್ನರ್ಸ್ ಗಳಿಗೆ ಒಂದು ಗ್ಯಾಲ್ವನೋಮೀಟರ್, ಇನ್ನು ಅದರ್ ಡಯಾಗೋನಲಿ ಅಪೋಸಿಟ್ ಕಾರ್ನರ್ಸ್ ಗಳಿಗೆ ಒಂದು ಬ್ಯಾಟರಿಯನ್ನು ಕನೆಕ್ಟ್ ಮಾಡಿರ್ತಾರೆ. Wheatstone's network, it is used to determine the unknown resistance of the conductor. It mainly consists of 4 resistors P, Q, R, S, which are connected in the form of a quadrilateral. The two diagonally opposite corners are connected by a galvanometer and other two diagonally opposite corners are connected to the battery. ಹೌದಾ? ಈಗ ಇದನ್ನು ಯೂಸ್ ಮಾಡಿ ರೆಸಿಸ್ಟೆನ್ಸ್ ಅನ್ನೌನ್ ರೆಸಿಸ್ಟೆನ್ಸ್ ಕಂಡುಹಿಡಿಯಬೇಕು ಅಂತಂದ್ರೆ ಫಸ್ಟ್ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ಡ್ ಕಂಡೀಷನ್ ಒಳಗಿರಬೇಕು. ಬ್ಯಾಲೆನ್ಸ್ಡ್ ಕಂಡೀಷನ್ ಅಂದ್ರೆ ಏನು? ಈ ಗ್ಯಾಲ್ವನೋಮೀಟರ್ದಲ್ಲಿ ಕರೆಂಟ್ ಅನ್ನ ನೀವು ಏನು ಮೆಜರ್ ಮಾಡಬೇಕು? ಕರೆಂಟ್ ಗ್ಯಾಲ್ವನೋಮೀಟರ್ ಶುಡ್ ಬಿ 0 ಇರಬೇಕು. ಆ ಗ್ಯಾಲ್ವನೋಮೀಟರ್ ಇನ್ನೊಂದು ನೀವು ಇದನ್ನು ಪ್ರೆಸ್ ಮಾಡಿಬಿಟ್ರೆ ತಿಳ್ಕೊರಿ, ಕರೆಂಟ್ ಪಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಅಮೌಂಟ್ ಆಫ್ ಕರೆಂಟ್ ಪಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಅಮೌಂಟ್ ಆಫ್ ಕರೆಂಟ್ ಎಲ್ಲರಿಗೂ ಪಾಸ್ ಆಗ್ತಾವೆ, ಡಿವೈಡ್ ಆಗಿ ಪಾಸ್ ಆಗ್ತೈತಿ. ನೀವು ಹೆಂಗೆ ಅಡ್ಜಸ್ಟ್ ಮಾಡಬೇಕಂದ್ರೆ ಈ ಸರ್ಕ್ಯೂಟನ್ನು ಈ ಬಿಂದುವಿನಲ್ಲಿ ಈ ನೋಡ್ದಲ್ಲಿ ಪೊಟೆನ್ಷಿಯಲ್ ಸೇಮ್ ಮೇಂಟೈನ್ ಮಾಡಿಬಿಡ್ರಿ. ಅವಾಗ ಏನಾಗತ್ತೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರಂಗಿಲ್ಲ. when potential is same at node B and node D, then there is no potential difference. If potential difference is 0, then no current flows across the galvanometer. Then the galvanometer shows 0 deflection. ಅದು 0 ಡಿಫ್ಲೆಕ್ಷನ್ ತೋರ್ಸಾಕತ್ತಂದ್ರೆ ಅದರಲ್ಲಿ ಕರೆಂಟ್ 0 ಐತಿ ಅಂತ, ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇಲ್ಲ ಅಂತ ಅರ್ಥ ಆಯ್ತಾ? ಯಾವಾಗ ಈ ಗ್ಯಾಲ್ವನೋಮೀಟರ್ 0 ಡಿಫ್ಲೆಕ್ಷನ್ ತೋರಿಸ್ತದ ಅಲ್ಲಿ ಕರೆಂಟ್ ಇಲ್ಲ ಅಂತ ಅರ್ಥ. ಯಾವಾಗ ಕರೆಂಟ್ 0 ಆಗತ್ತಲ್ಲ ಗ್ಯಾಲ್ವನೋಮೀಟರ್ ಒಳಗ, ಅವಾಗ ದ Wheatstone's ನೆಟ್ವರ್ಕ್ ಈಸ್ ಸೆಡ್ ಟು ಬಿ ಬ್ಯಾಲೆನ್ಸ್ಡ್. ಈ ರೀತಿ ಬ್ಯಾಲೆನ್ಸ್ಡ್ ಕಂಡೀಷನ್ದಲ್ಲಿ ಮಾತ್ರ ನಾವು ಅನ್ನೌನ್ ರೆಸಿಸ್ಟೆನ್ಸ್ ಕಂಡುಹಿಡಿಯಬಹುದು. ಅದು ಬ್ಯಾಲೆನ್ಸ್ ಇರಲಿಲ್ಲ ಅಂದ್ರೆ ಅನ್ನೌನ್ ರೆಸಿಸ್ಟೆನ್ಸ್ ಕಂಡುಹಿಡಿಯಕ್ಕೆ ಬರಂಗಿಲ್ಲ. ಅರ್ಥ ಆಯ್ತು ನಾ ಹೇಳುದು? ಗೊತ್ತಾಗತ್ತೈತೋ ಇಲ್ಲ? ಎಸ್ ಆರ್ ನೋ? ಅಂದ್ರೆ before conducting any experiment with the help of Wheatstone's network, first you should balance it. Hangara, when the Wheatstone's network is said to be balanced, when current to the galvanometer is 0, then the Wheatstone's network is said to be balanced. ಹೆಂಗ್ ಮಾಡ್ತೀರಿ? ಈ ಡಿ ಮತ್ತು ಬಿ ನಲ್ಲಿ ಪೊಟೆನ್ಷಿಯಲ್ ಸೇಮ್ ಮಾಡ್ರಿ, ಪೊಟೆನ್ಷಿಯಲ್ ಡಿಫರೆನ್ಸ್ 0 ಆಗತ್ತೆ. ಹೌದಿಲ್ಲ? ಪೊಟೆನ್ಷಿಯಲ್ ಡಿಫರೆನ್ಸ್ 0 ಆಗ್ತಂದ್ರೆ galvanometer ಕರೆಂಟ್ ಫ್ಲೋ ಆಗೋದಿಲ್ಲ. ಹೌದಾ? ಎಸ್ ಆರ್ ನೋ? ಹಂಗಾರೆ ಈ ಬ್ರಾಂಚ್ ಇಲ್ದಂಗೆ ಆಗ್ತದೆ. ಇಲ್ಲಿ ಪೊಟೆನ್ಷಿಯಲ್ ಸೇಮ್ ಮಾಡ್ರಿ, ಇಲ್ಲಿ ಪೊಟೆನ್ಷಿಯಲ್ ಸೇಮ್ ಮಾಡ್ರಿ, ಹೀಗಾಗಿ ಇಲ್ಲಿ ಏನಾಗುತ್ತೆ? ಕರೆಂಟ್ 0 ಆಗುತ್ತೆ. ಹಾಗಾದ್ರೆ ಕರೆಂಟ್ ಡೈರೆಕ್ಟಿಂಗ್ ಹೋಗ್ಬಿಡ್ತದೆ. ಹೌದಿಲ್ಲ? ಎಸ್ ಆರ್ ನೋ? ಹಂಗಾರೆ ಕರೆಂಟ್ ಐ ಅನ್ಕೊಳ್ಳೋಣ. ಈ ಆಯ ನೋಡಿ ಏಕೆ ಬರ್ತದೆ ನೋಡ್ರಿ. 1 2 3 3 ಕಂಡಕ್ಟರ್ಸ್ ಮೀಟ್ ಆಗ್ಯಾವೆ. ನೋಡಿ ಎಗೆ ಬಂದಾಗ ಇದು ಸ್ಪ್ಲಿಟ್ ಆಕತಿ. ಇಲ್ಲಿ I1 ಅಮೌಂಟ್ ಐ ಒಳಗ I1 ಅಮೌಂಟ್ ಆಫ್ ಕರೆಂಟ್ ಎಲ್ಲಿ ಹೋಗತಿ? ಪಿ ರೆಸಿಸ್ಟೆನ್ಸ್ ಹೋಗತಿ. I2 ಅಮೌಂಟ್ ಆಫ್ ಕರೆಂಟ್ R ರೆಸಿಸ್ಟರ್ ಒಳಗೆ ಹೋಗ್ತದ.
ಮತ್ತೆ ಈ I1 ಅಮೌಂಟ್ ಆಫ್ ಕರೆಂಟ್ ನೋಡ್ ಬಿ ಅನ್ನು ತಲುಪಿ ಇಲ್ಲಿ ಕರೆಂಟ್ IG ಆಗುತ್ತೆ. ಅಂದ್ರೆ ಗೆಲ್ನಾಮಿಟರ್ ಸ್ವಲ್ಪ ಕರೆಂಟ್ ಹೋಗ್ತೈತಿ. ಆಮೇಲೆ ಇಲ್ಲಿ I3 ಅದು I3 ಕರೆಂಟ್. ಅಂದ್ರೆ ಈ I3 ಎದಕ್ಕೆ ಈಕ್ವಲ್ ಇರುತ್ತೆ? I1 ಒಳಗೆ IG ಕಳೆರಿ I3 ಉಳಿತೈತಿ. ಹೌದಿಲ್ಲ? ಈಗ I1 ಕರೆಂಟ್ ಇಲ್ಲಿ ತಲುಪೈತಿ. I1 ಒಳಗೆ IG ಇಲ್ಲಿ ಹೋಗೈತಿ, I3 ಇಲ್ಲಿ ಹೋಗೈತಿ. ಅಂದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಇರ್ತದ? I1 ಮೈನಸ್ IG ಇರ್ತೈತಿ. ಹೌದಿಲ್ಲ? ಎಸ್ ಆರ್ ನೋ? ಈಗ ನೋಡಂಗಾರ I2 ಕರೆಂಟ್ ನೋಡ್ ಡಿ ಅನ್ನ ಎಂಟರ್ ಆಗುತ್ತೋ ಲೀವ್ ಆಗತ್ತ? I2 ಕರೆಂಟ್ ನೋಡ್ ಡಿ ಅನ್ನ ಎಂಟರ್ ಆಗುತ್ತೋ ಲೀವ್ ಆಗತ್ತ? ಎಂಟರ್ ಆಗತ್ತೆ ಅಂದ್ರೆ ಪಾಸಿಟಿವ್ ತಗೋಬೇಕು. IG ಕರೆಂಟ್ ನೋಡ್ ಡಿ ಅನ್ನ ಎಂಟರ್ ಆಗುತ್ತೋ ಲೀವ್ ಆಗತ್ತ? ಎಂಟರ್ ಆಗತ್ತೆ. ಹಂಗಾರೆ ಇಲ್ಲಿ ಕರೆಂಟ್ I4 ಅನ್ಕೊಂಡು ತಗೋರಿ. ಹಂಗಾರೆ I4 ಎದಕ್ಕೆ ಸಮ ಇರ್ತೈತಿ? I2 ಪ್ಲಸ್ IG ಗೆ ಸಮ ಇರ್ತೈತಿ. ಯಾಕಂದ್ರೆ ಇವೆರಡು ಕರೆಂಟ್ ಕೂಡ್ಕೊಂಡು ಇಲ್ಲಿ ಪಾಸ್ ಆಗ್ತದೆ. ಹೌದಿಲ್ಲ? ನೆಕ್ಸ್ಟ್ ಇವು ಅಷ್ಟು ಕರೆಂಟ್ ಇಲ್ಲಿ ಕೂಡ್ತಾವ, ಇಲ್ಲಿ ಕೂಡಿ ಮತ್ತೆ ಇಲ್ಲಿ ಪಾಸ್ ಆಗೋದು. ದಟ್ಸ್ ನಥಿಂಗ್ ಬಟ್ I. ಹೌದು ಇಲ್ಲ? ನೋಡ್ರಿ ಕರೆಂಟ್ ಹೆಂಗ್ ಡಿಸ್ಟ್ರಿಬ್ಯೂಷನ್ ಅಂತ ತಿಳಿಯತ್ತ ಇಲ್ಲ? ನೋಡ್ರಿ ಬ್ಯಾಟ್ರಿಯಿಂದ ಕರೆಂಟ್ ಮೇನ್ ಕರೆಂಟ್ ಪಾಸ್ ಆಯ್ತು, ಇದು ಸ್ಪ್ಲಿಟ್ ಆಯ್ತು, I1 I2 ಆಗಿ. I1 ಮತ್ತು ನೋಡ್ ಬಿ ಒಂದು ಸ್ಪ್ಲಿಟ್ ಆಯ್ತು, I3 IG ಆಗಿ. ಹಂಗಾರೆ I3 ಎಷ್ಟು ಇರುತ್ತೆ? I1 ಒಳಗೆ IG ಕಳೆ ದಟ್ ಇಸ್ I3. ಹೌದಾ? ನೆಕ್ಸ್ಟ್ IG ಕರೆಂಟ್ ಇಲ್ಲಿ ಮೀಟ್ ಆಗ್ತದ, I2 ಕರೆಂಟ್ ಇಲ್ಲಿ ಮೀಟ್ ಆಗ್ತದ. ಇಲ್ಲಿ I4 ಬಂತು, I4 I2 ಪ್ಲಸ್ IG ಆಗಿರ್ತೈತಿ. ಈ ಒಟ್ಟು ಸ್ವಲ್ಪ ಇಲ್ಲಿ ಕುಡ್ಕೊಂಡ್ಬಿಡ್ತು ಮತ್ತೆ ಇದು I ಆಗಿದೆ. ಎಸ್ ನೋ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವ್ಯಾನ್ ಯು ಆರ್ ಸಾಲ್ವಿಂಗ್ ದ ನ್ಯೂಮೆರಿಕಲ್ಸ್. ಅರ್ಥ ಆಯ್ತಾ? ಆದ್ರೆ ನೀವು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಬೇಕಂದ್ರೆ ವೀಟ್ಸ್ಟೋನ್ಸ್ ಬ್ರಿಡ್ಜ್ ಮುಖಾಂತರ ಅನ್ನೌನ್ ರೆಸಿಸ್ಟೆನ್ಸ್ ಕಂಡುಹಿಡಿಯಬೇಕಂದ್ರೆ ನೀವು ಏನು ಸೆಟ್ ಮಾಡ್ಕೋಬೇಕು? ಡಿ ಮತ್ತು ಬಿ ಯಲ್ಲಿ ಪೊಟೆನ್ಷಿಯಲ್ನ ಸೇಮ್ ಮಾಡ್ಕೋಬೇಕು. ಸೇಮ್ ಮಾಡ್ಕೊಂಡಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜೀರೋ ಆಗುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜೀರೋ ಆದಾಗ ಗೆಲ್ನಾಮಿಟರ್ದಲ್ಲಿ ಕರೆಂಟ್ ಪಾಸ್ ಆಗೋದಿಲ್ಲ. ಅವಾಗ IG ಈಕ್ವಲ್ ಟು ಆಟೋಮೆಟಿಕ್ಲಿ ಜೀರೋ ಆಗಿರ್ತೈತಿ. IG ಜೀರೋ ಆತಂದ್ರೆ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಈಸ್ ಸೀನ್ ಟು ಬಿ ಬ್ಯಾಲೆನ್ಸ್ಡ್. ಈಗ ನಾವು ಬ್ಯಾಲೆನ್ಸ್ ಆಗೈತೆ ಅಂತ ಹೇಳ್ತೀವಿ. ಓಕೆ, ಹಂಗಾರ ಈಗ ಅನ್ನೌನ್ ರೆಸಿಸ್ಟೆನ್ಸ್ ಹೆಂಗೆ ಕಂಡಿದೆ? ಈಗ PQR ಗೊತ್ತಿದೆ, ಎಸ್ ಗೊತ್ತಿಲ್ಲ ನಿಮಗೆ, ಅದನ್ನು ಕಂಡಿಡ್ಬೇಕಾಯ್ತು. ಬ್ಯಾಲೆನ್ಸು ಮಾಡಿದ್ರಿ ಹೆಂಗ? ಬೈ ಮೇಕಿಂಗ್ ದ ಕರೆಂಟ್ ಟು ದ ಗೆಲ್ನಾಮಿಟರ್ ಝೀರೋ ಯು ಹ್ಯಾವ್ ಬ್ಯಾಲೆನ್ಸ್ಡ್ ದ ವೀಟ್ಸ್ಟೋನ್ಸ್ ನೆಟ್ವರ್ಕ್. ಈಗ ನೋಡೋಣ ಹೆಂಗೆ ಕಂಡಿಡಿ ಅಂತೇಳಿ. ಓಕೆ, ಸಿ ವೀಟ್ಸ್ಟೋನ್ಸ್ ನೆಟ್ವರ್ಕ್. Wheatstone's network. इसका Wheatstone's bridge करेंगे. It is a network which is used to determine the unknown resistance. Before conducting any experiment with the help of a Wheatstone's network, you should balance it. Wheatstone's network is said to be balanced when current to the galvanometer is made zero. ಅರ್ಥ ಆಯ್ತಾ? ಹಂಗಾರೆ ಈಗ ಬ್ಯಾಲೆನ್ಸ್ ಮಾಡಿ. ಹಂಗಾರೆ ಅಂಡರ್ ಬ್ಯಾಲೆನ್ಸ್ ಕಂಡೀಷನ್, ಅಂಡರ್ ಬ್ಯಾಲೆನ್ಸ್ಡ್ ಕಂಡೀಷನ್ ಕರೆಂಟ್ ಥ್ರೂ ಗೆಲ್ವಾಮೀಟರ್ ಈಸ್ ಆಲ್ವೇಸ್ ಝೀರೋ. ಹೌದಾ? ಈಗ ನೋಡ್ ಬಿ ಕಾಣತಿ, ಬಿ ಬಿ ನೋಡ್ ಡಿನು ಕಾಣತಿ. ಆ ನೋಡ್ ಬಿಗೆ ಮತ್ತು ಡಿಗೆ ನಾ ಏನು ಮಾಡ್ತೀನಿ? ಕಿರ್ಚಾಫ್ಸ್ ಕರೆಂಟ್ ಲಾ ಅನ್ನು ಅಪ್ಲೈ ಮಾಡ್ತೀನಿ. ಅಪ್ಲೈಯಿಂಗ್ ಕಿರ್ಚಾಫ್ಸ್ ಕರೆಂಟ್ ಲಾ, ಅಪ್ಲೈಯಿಂಗ್ Kirchhoff's current law to node B, we get ನೋಡಿ ಈ ನೋಡ್ ಬಿ ಗೆ ನಾವು ಕರೆಂಟ್ ಲಾ ಅನ್ನು ಅಪ್ಲೈ ಮಾಡ್ತೀವಿ. ಏನಿದೆ ಕರೆಂಟ್ ಲಾ? ದ algebraic sum of currents at a nodes in an electrical network is always zero. ನೋಡಿಲೆ I1 ನೋಡ್ ಬಿ ಅನ್ನ ಎಂಟರ್ ಆಗತ್ತೋ ಲೀವ್ ಆಗತ್ತೋ? ಎಂಟರ್ ಆಗತ್ತೆ ಅಂದ್ರೆ ಪ್ಲಸ್ I1 ತಗೋಬೇಕು. IG ಕರೆಂಟ್ ನೋಡ್ ಬಿ ಅನ್ನ ಲೀವ್ ಆಗತ್ತೋ ಎಂಟರ್ ಆಗತ್ತೋ? ಲೀವ್ ಆಗತ್ತೆ ಅಂದ್ರೆ ಮೈನಸ್ IG ತಗೋಬೇಕು. I3 ಕರೆಂಟ್ ನೋಡ್ ಬಿ ಅನ್ನ ಎಂಟರ್ ಆಗತ್ತೋ ಲೀವ್ ಆಗತ್ತೋ? ಲೀವ್ ಆಗತ್ತೆ, ಮೈನಸ್ I3 ಇಸ್ ಆಲ್ವೇಸ್ ಈಕ್ವಲ್ ಟು ಝೀರೋ. ಹಾಗಾದ್ರೆ ನೋಡ್ರಿ ಹೆಂಗೆ ಬರುತ್ತೆ ಅಂದ್ರೆ ಅಪ್ಲೈಯಿಂಗ್ ಕಿರ್ಚಾಫ್ಸ್ ಕರೆಂಟ್ ಲಾ ಟು ನೋಡ್ ಬಿ ವಿ ಗೆಟ್ ಪ್ಲಸ್ I1 ಮೈನಸ್ IG minus I3 is equal to 0. That's it.
ಇಸ್ ದಿಸ್ ಕರೆಕ್ಟ್? ಹೌದಾ? ಈಗ IG 0 ಐತಿ, ಯಾಕೆ ಹೇಳ್ರಿ? ಅಂಡರ್ ಬ್ಯಾಲೆನ್ಸ್ ಕಂಡೀಷನ್ ಕರೆಂಟ್ ಎಲ್ಲ ಉಂಟು 0, ಹಾಗಾದ್ರೆ 0 ಆಗತಿ. ಹಾಗಾದ್ರೆ I1 ಮೈನಸ್ I3 ಈಕ್ವಲ್ ಟು 0 ಆಯ್ತು. ಹಾಗಾದ್ರೆ I1 ಈಸ್ ಈಕ್ವಲ್ ಟು I3 ಅನ್ನಂಗಾತಲ್ಲ, ಹೌದಲ್ಲ? ವೋಲ್ಟೇಜ್ ಇಕ್ವೇಷನ್ 1 I1 I3 ಗೆ ಈಕ್ವಲ್ ಆಗೈತಿ. ಅಂದ್ರ P ಮತ್ತು Q ಹೆಂಗ್ ಕನೆಕ್ಟ್ ಆಗ್ಯಾವ? ಸಿರೀಸ್ ಒಳಗೆ, ಹೌದಿಲ್ಲ? P ಮತ್ತು Q ಸಿರೀಸ್ ಕನೆಕ್ಟ್ ಆಗ್ಯಾವ. ಹೆಂಗ್ ಗೊತ್ತಾಗ್ತದ? I1 I3 ಈಕ್ವಲ್ ಆಗ್ಯಾವ. ಯಾಕೆ ಈಕ್ವಲ್ ಅದು? IG 0 ಮಾಡಿಬಿಟ್ರಿ, ಹೌದು ಇಲ್ಲ? ಎಸ್ ಆರ್ ನೋ? ಎಸ್ ಆರ್. ನೆಕ್ಸ್ಟ್ ಇನ್ನೊಂದು ನೋಡಿ, ಡಿ ಐತಿ, ನೋಡಿಲ್ಲ? ನೋಡಿ ಡಿ, I2 ಕರೆಂಟ್ ನೋಡಿ ಡಿ ಅನ್ನ ಎಂಟರ್ ಆಗತ್ತೋ ಲೀವ್ ಆಗತ್ತೋ? ಎಂಟರ್ ಆಗತ್ತೆ, ಪ್ಲಸ್ I2. IG ಕರೆಂಟ್ ನೋಡ್ ಡಿ ಅನ್ನ ಎಂಟರ್ ಆಗತ್ತೋ ಲೀವ್ ಆಗತ್ತೋ? ಎಂಟರ್ ಆಗತ್ತೆ, ಪ್ಲಸ್ IG. ಬಟ್ I4 ಕರೆಂಟ್ ಲೀವ್ ಆಗ್ತಾ ಇದೆ, ಅಂದರೆ ಮೈನಸ್ I4 ದಟ್ ಇಸ್ ಈಕ್ವಲ್ ಟು 0. ನೋಡಿ, ಸಿ ಅಪ್ಲೈಯಿಂಗ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ, ಸಾರಿ ಕರೆಂಟ್ ಲಾ, ಅಪ್ಲೈಯಿಂಗ್ Kirchhoff's current law to node D, we get what? I2 plus IG minus I4 equal to 0. IG is 0, ಯಾಕಂದ್ರೆ ಬ್ಯಾಲೆನ್ಸ್ ಆಯ್ತು. ಹಂಗಾರೆ I2 minus I4 equal to 0. ಹಂಗಾರೆ I2 is equal to I4, ವೋಲ್ಟೇಜ್ ಇಕ್ವೇಷನ್ 2. ಹಾಗಾದ್ರೆ I2 is equal to I4 ಆಗೈತಿ. ಅಂದ್ರ R ಮತ್ತು S ಹೆಂಗದಾವ? ಸಿರೀಸ್ ಒಳಗದಾವ. PQ ಅವೆರಡು ಸಿರೀಸ್ ಆಗದಾವ, RS ಇವೆರಡು ಸಿರೀಸ್ ಆಗದಾವ. ಇವೆರಡು ಸಿರೀಸ್ ಕಾಂಬಿನೇಷನ್ಸ್ ಪ್ಯಾರಲಲ್ ಅದಾವ, ಹೌದಿಲ್ಲ? ಎಸ್ ಆರ್ ನೋ? ಓಕೆ, ನಾವು ಸಿ ಈಗೇನ್ ಮಾಡ್ತೀನಿ, ನಮಗ ಎಸ್ ಗೊತ್ತಿಲ್ಲ, PQR ಗೊತ್ತೈತಿ, ಎಸ್ ನ ಕರೆಂಟ್ ಹಾಕೊಂತ, ಹೌದಿಲ್ಲ? ಹಾಗಾದ್ರೆ ಈಗ ಇಲ್ಲಿ ಎರಡು ಮೆಶ್ ಅದ ನೋಡಿ, ಎ ಬಿ ಡಿ ಎ, ಎ ಬಿ ಡಿ ಎ ಇಲ್ಲೊಂದು ಮೆಶ್ ಐತಿ, ಬಿ ಸಿ ಡಿ ಬಿ ಇಲ್ಲೊಂದು ಮೆಶ್ ಐತಿ. ಆ ಎರಡೂ ಮೆಶ್ಗಳಿಗೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡೋಣ. ನೋಡ್ರಿ, ಅಪ್ಲೈ ಕಿರ್ಚಾಫ್ಸ್ ವೋಲ್ಟೇಜ್ ಲಾ. Applying Kirchhoff's voltage law to the mesh, ಯಾವ್ದು ಮೆಶ್? ಎ ಬಿ ಡಿ ಎ, ಎ ಬಿ ಡಿ ಎ. ಕರೆಕ್ಟ್ ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡಬೇಕು, ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ. ಈಗ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅನ್ನು ಅಪ್ಲೈ ಮಾಡಕ್ ಹೋಗ್ತಿದ್ದೀನಿ. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಡಿಸೈಡ್ ದ ಡೈರೆಕ್ಷನ್ ಆಫ್ ಕರೆಂಟ್, whether it is clockwise or anti-clockwise. If it is clockwise, you have to take positive. If it is anti-clockwise, then you have to take negative. ಹೌದಾ? ಇಲ್ಲಿ ನೋಡೋಣ, ಈ I1 ನೋಡ್ರಿ clockwise ಇದೆ, clockwise, but I2 anti-clockwise ಐತಿ, ಹೌದಾ? ಹಂಗಾರೆ I1 into P ಅನ್ರಿ, ಹೌದಿಲ್ಲ? ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್, P ಅಂದ್ರೆ ರೆಸಿಸ್ಟೆನ್ಸ್. ಹಂಗಾರೆ I1 into P plus ನೆಕ್ಸ್ಟ್ IG into capital G. IG ಅಂದ್ರೆ ಕರೆಂಟ್ ಇರೋದಲ್ಲ ನೋಡ್ರಿ, ಕ್ಯಾಪಿಟಲ್ G ಅಂದ್ರೆ ರೆಸಿಸ್ಟೆನ್ಸ್ ಆಫ್ ದ ಗೆಲ್ಲ ನೋಡ್ರಿ. ನೆಕ್ಸ್ಟ್ ಮೈನಸ್, ಯಾಕೆ ಹೇಳ್ರಿ? I2 ಆಂಟಿ ಕ್ಲಾಕ್ವೈಸ್ ಐತಿ, ಅದಕ್ಕ I2 into R is equal to ಏನ್ರ ಮೆಶ್ ಒಳಗೆ ಬ್ಯಾಟ್ರಿ ಐತಿ, ಬ್ಯಾಟ್ರಿ ಇಲ್ಲ ಅಂದ್ರೆ EMF ಇಲ್ಲ, equal to 0. that's all. ಇಲ್ಲಿ ನೋಡ್ರಿ, ಕರೆಂಟ್ ತೋದಕ್ಕೆಲ್ಲ 0 ಅಂದ್ರಿ, 0 into G 0. ಹಂಗಾರೆ I1 into P minus I2 into R equal to 0. ಹಾಗಾದ್ರೆ I1 into P is equal to I2 into R. Voltage equation 3. Yes or no? Right or wrong? Right or not? Okay. Applying Kirchhoff's voltage law to the mesh BCDB. What we get? I3 current clockwise ಐತಿ, but IG current ಮತ್ತು I4 current anti clockwise ಐತಿ.
ಹೌದಾ? ಹಂಗಾರ I3 into Q minus Ig into G minus I4 into S is equal to 0. ಯಾಕೆ 0? ಅಲ್ಲಿ ಕೂಡ ಯಾವ EMF ಇಲ್ಲ, ಬ್ಯಾಟರಿ ಇಲ್ಲ, ಇಲ್ಲ Ig 0 ಆಗೈತಿ, ಅಂದ್ರೆ ಈ ವೋಲ್ಟ್ ಟರ್ಮ್ 0 ಆಯ್ತು. I3 into Q minus I4 into S ಹೆಂಗೆ ಬರೀಬಹುದು? I3 into Q is equal to I4 into S. ವೋಲ್ಟೇಜ್ ಇಕ್ವೇಶನ್ 4 ಕಾಣ್ತದಲ್ಲ, ಕ್ಯಾಮ್ರಾ ಕಾಣ್ತದ? ಎಸ್ ಆರ್ ನೋ? ಹಂಗಾರೆ ಡಿವೈಡಿಂಗ್ 3 by 4 ನೋಡ್ರಿ, ಡಿವೈಡಿಂಗ್ 3 by 4, dividing equation 3 by equation 4, we get what we get? Equation 3 into I1 into P equal to I2 into R. ಹೌದಾ? ಅಂದ್ರೆ I1 into P ಇಲ್ಲೈತಿ divided by I3 into Q, that is equal to I2 into R divided by I4 into SF. From 1 and 2, from equation 1 and 2, we get I1 into P, I1 into P. I3 I1 ಗೆ ಸಮ ಐತೆ, I3 I1 ಗೆ ಸಮ ಐತೆ. ಅಂದ್ರೆ I3 ಇದ್ದಲ್ಲೇ I1 into Q ಬರೀತೇನೆ. ನೆಕ್ಸ್ಟ್ I2 into R ಡಿವೈಡ್ ಬೈ I4 I2 ಗೆ ಸಮ ಐತೆ. ಅಂದ್ರೆ I4 ಇದ್ದಲ್ಲೇ I2 ಬರೀತೇನೆ ಇಂಟು S. ಕ್ಯಾನ್ಸಲ್ 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 ಕ್ಯಾನ್ಸಲ್. ಏನು ಉಳಿತು? P by Q is equal to R by S. ವೋಲ್ಟೇಜ್ ಇಕ್ವೇಶನ್ 5. ಯಾವ್ದ್ರ ಒಂದು ಗೊತ್ತಿಲ್ಲ ಕಂಡುಹಿಡಿದಲ್ಲ, ರಿಮೈನಿಂಗ್ ರೆಸಿಸ್ಟೆನ್ಸ್. This is the equation of Weiston's network under balanced condition. ಯಾವ್ದ್ರ ಒಂದು ಗೊತ್ತಿಲ್ಲ, ಇನ್ನು 3 ಯೂಸ್ ಮಾಡಿ ಕಂಟಿನ್ಯೂ. ಎಸ್ ಆರ್ ನೋ? ದಿಸ್ ಈಸ್ ಫಾರ್ ದ 5 marks. ಹಂಗಾರೆ ಇಲ್ಲಿ ಯಾವ್ಯಾವ ಸಿರೀಸ್ ಹೋಗದವ? P ಮತ್ತು Q ಸಿರೀಸ್ ಹೋಗದವ, R ಮತ್ತು S ಸಿರೀಸ್ ಹೋಗದವ. ಹೌದಾ? ಸಿರೀಸ್ ಒಳಗಿದ್ದಾಗ P ಪ್ಲಸ್ Q ಅನ್ರಿ, ಇದು ಸಿರೀಸ್ R ಪ್ಲಸ್ S. ಇವೆರಡು ಇರೋದವ ಪ್ಯಾರಲಲ್ ಹೋಗದವ. ಹಂಗಾರ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಯ್ತು? Effective resistance of a Weiston's network is what? R1 into R2 divided by R1 plus R2 ಬರ್ತದೆ. ಹೌದಾ? ಇಲ್ಲಿ R1 ಏನಾಗಿದೆ? ಇಲ್ಲಿ R1 ಏನಾಗಿದೆ? P ಪ್ಲಸ್ Q ಆಗಿದೆ. R2 ಇದು R2 ಸೆಕೆಂಡ್ ಬ್ರಾಂಚ್ ಇದು ಏನಾಗಿದೆ? R ಪ್ಲಸ್ S ಆಗಿದೆ. ಈ R1 R2 ಪ್ಯಾರಲಲ್ ಆಗದವ, ಅವಾಗ ಏನಾಗೈತಿ? Effective resistance is R1 into R2 divided by R1 plus R2 ಆಗ್ತೈತಿ. ಹೌದಲ್ಲ? ನೋಡಿ ಕಾಣಂಗಿಲ್ಲ ನಿಮಗೆ. ರೈಟ್, ನೋಡ್ರಿ ಈ ಬ್ರಾಂಚ್ ರೆಸಿಸ್ಟೆನ್ಸ್ R1 ಅಂದ್ರೆ ಏನಾಯ್ತಿದು? P plus Q ಆಗೈತಿ. R1 is P plus Q ಆಗೈತಿ. R2 ಎಷ್ಟಾಗೈತಿ? R plus S. R plus S. ಹಂಗಾರೆ ಇವೆರಡು ಏನದ? ಪ್ಯಾರಲಲ್ ಅದಾವ. ಹಂಗಾರೆ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಯ್ತು? R1 into R2 divided by R1 plus R2 ಆಯ್ತು. ಹಂಗಾರೆ ಏನ್ ಬರೀಲಿ? R1 ಅಂದ್ರೆ P plus Q into R plus S divided by P plus Q plus R plus S. This is the effective resistance of Weiston's network. ಹೌದಿಲ್ಲ? ಇದನ್ನು ಬರಿಬೇಡ ಎಕ್ಸಾಮ್ದಾಗ. ಇಲ್ಲಿ ಮುಗಿತೀವಿ. 5 ಮಾರ್ಕ್ಸ್ಗೆ 100% ಕ್ವಶನ್. ಮೇಕ್ ಇಟ್ ಪರ್ಫೆಕ್ಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಓಕೆ.